ಎಲ್ಲರೂ ಕೆಲವು ನಿಮಿಷ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಹಿಂಗೆ ಎಲ್ಲರೂ ನಾವೇನ್ ಕೂಡಿ ಈ ರೀತಿಯಾಗಿ ದೇವರನ್ನ ಆರಾಧಿಸ್ತಿದೀವೋ ಹಂಗೆ ಕೆಲವರು ಒಂದು ಮೀಟಿಂಗ್ ಏರ್ಪಾಟ್ ಮಾಡಿ, ಒಂದು ಸಭೆ ಏರ್ಪಾಟ್ ಮಾಡಿ ಒಂದು ಪ್ರಶ್ನೆ ಹಾಕ್ತಾರ. ಆ ಪ್ರಶ್ನೆಗೆ ಉತ್ತರ ಹೇಳ್ರಿ ಅಂತ ಹೇಳಿ ಒಂದು ಸಭೆ ಏರ್ಪಾಟ್ ಮಾಡ್ಯಾರ. ಆ ಸಭೆನ ಏನ್ ಪ್ರಶ್ನೆ ಕೇಳ್ಯಾರ ಅಂದ್ರೆ, ಸಮಸ್ತ ಜೀವರಾಶಿಗಳಲ್ಲಿ ಹುಚ್ಚುತನವಾಗಿರುವಂತ ಪ್ರಾಣಿ ಯಾವುದು? ದೇವರು ಆಕಾಶ ಪಕ್ಷಿಗಳನ್ನು ಸೃಷ್ಟಿ ಮಾಡ್ಯಾರ. ಅದೇ ರೀತಿಯಲ್ಲಿ ಆ ನಾಯಿಗಳನ್ನು, ಆ ಅಡವಿನಲ್ಲಿ ಇರುವಂತ ಪ್ರತಿಭೆ, ಹುಲಿ, ಸಿಂಹ, ಸಮಸ್ತನ ಏನೇನು ಪ್ರಾಣಿ ಜೀವರಾಶಿಗಳು ಸೃಷ್ಟಿ ಮಾಡಿದನೋ, ನೀರಿನಲ್ಲಿರುವಂತ ಮೀನಿನ ಈ ಎಲ್ಲ ಜೀವರಾಶಿಯಲ್ಲಿ ಹುಚ್ಚುತನವಿರುವಂತ ಜೀವರಾಶಿ ಇಲ್ಲ ಅಂತ ಪ್ರಾಣಿ ಯಾವುದು ಅಂತ ಹೇಳಿ ಕ್ವಶನ್ ಮಾಡಿದಾಗ ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಆ ಪ್ರಶ್ನೆ ಕೇಳಿದ್ಕೊಳ್ಳೇನೆ ಇದೇ ದೊಡ್ಡ ಕಷ್ಟವಾದ ಪ್ರಶ್ನೆ ಏನಲ್ಲ, ಇದೇನು ಅಷ್ಟು ಆಲೋಚನೆ ಮಾಡಬೇಕಾದ ಪ್ರಶ್ನೆಗಳು ಅಲ್ಲ. ಪ್ರಪಂಚದಲ್ಲಿ ಜೀವರಾಶಿಗಳು ಉಚಿತನಾಗಿರುವಂತ ಪ್ರಾಣಿ ಯಾವುದಂದ್ರೆ ಕೋತಿ ಅಂತ ಹೇಳಿ. ಅದು ಮಾಡುವಂತ ಚಾಷ್ಟೆ ಅದಿರುವಂತದ್ದು ನೋಡಿದ್ರೆ ಇದಕ್ಕಿಂತ ಹುಚ್ಚು ಇನ್ನೊಂದಿಲ್ಲ ಅಂತ ಹೇಳಿ ಹೇಳತ್ತಾನ. ಎಲ್ಲ ಚಪ್ಪಾಳೆ ಹೊಡಿತಾರ. ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳ್ತಾನೆ, ಅಲ್ಲ ಕೋತಿ ಅಲ್ಲ, ಆನೆ ಎಲ್ಲರಿಗಿಂತ ಉಚಿತನಾಗಿರುವಂತ ಪ್ರಾಣಿ ಅಂದ್ರೆ ಆನೆ. ಆನೆ ಹೆಂಗ? ಅದು ಆಕಾರ ಒಂದು ಊರಿಗಾಗಷ್ಟು ಇರ್ತದೆ, ಅದು ಎದಕ್ ಬದುಕ್ತದೋ ಎದಕ್ ಜೀವಿಸ್ತದೋ ಅದಕ್ಕೆ ಗೊತ್ತಿಲ್ಲ. ಅದಕ್ಕಿಂತ ಉಚಿತನವಾದದ್ದು ಇನ್ನೊಂದು ಇಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳ್ತಾನ. ಇನ್ನೊಬ್ಬ ವ್ಯಕ್ತಿ ಏನಂತ ಹೇಳ್ತಾನೆ ಗೊತ್ತಾ? ಎಲ್ಲರಿಗಿಂತ ಉಚಿತನ ಆಗಿರೋದು ಯಾರಪ್ಪ ಅಂದ್ರೆ ದೇವರು ಅಂತಾನ. ಏನಂತಾರ? ದೇವರು. ಇವನ್ ಡೈರೆಕ್ಟ್ ಎಲ್ಲಿಗೆ ಹಾಕನ? ಸ್ಮಾರ್ಟ್ ದೇವರಿಗೆ ಹಾಕನ. ಅಂದ್ರೆ ಎಷ್ಟು ಮೈಯೆಲ್ಲ ಒಂದು ಕೊಬ್ಬು ತುಂಬಿರೋಂಥ ವ್ಯಕ್ತಿ ಡೈರೆಕ್ಟ್ ದೇವರಿಗೆ ಹಾಕ್ತಾನ, ಟಾರ್ಗೆಟ್ ಮಾಡ್ದ. ದೇವರಿಗಿನ ಹುಚ್ಚು ಇನ್ನೊಬ್ರಿಲ್ಲ. ಯಾಕ ಮಾತು ಹೇಳ್ತೇವೆ ನೀನು? ದೇವ್ರ ಹೆಂಗ್ ಹುಚ್ಚಿನ ಹಾಕನ ಅಂತ ಹೇಳಿದ್ರೆ, ಅಲ್ಲ ಸರ್, ಕುಂಬಳಕಾಯಿ ದಪ್ಪ ಇರ್ತದೆ, ಕುಂಬಳಕಾಯಿ ದೊಡ್ಡ ಇರ್ತದೆ. ಆ ಕುಂಬಳಕಾಯಿ ಒಂದು ಬಳ್ಳಿನಲ್ಲಿ ಒಂದು ಕುಂಬಳಕಾಯಿ ಇಟ್ಟಾನ, ನೆಲ್ಲಿಕಾಯಿ ಇಟ್ಟಾನ, ಮರದಾಗ ಇಟ್ಟಾನ. ಆ ಕುಂಬಳಕಾಯಿ ಒಂದು ಬಳ್ಳಿನಲ್ಲಿ ಕುಂಬಳಕಾಯಿ ಇಟ್ಟಾನ, ನೆಲ್ಲಿಕಾಯಿ ಮರದಾಗ ಇಟ್ಟಾನ. ದೇವ್ರಿಗಿನ ಹುಚ್ಚಿನ ನ್ಯಾಯ ಹೇಳಾರ ಅಂತ ಹೇಳಿ ಆ ವ್ಯಕ್ತಿ ಆ ಮಾತು ಹೇಳಿ ನಡ್ಕೊಂಡು ಮುಂದೆ ಹೋಗ್ತಿರೋ ಸಂದರ್ಭದಲ್ಲಿ ಫುಲ್ ಬಿಸಿಲು ಇರ್ತದೆ. ಅವನು ಒಂದು ಮಾಮಿಡಿಕಾಯಿ ಗಿಡ ಇರ್ತದೆ, ಮಾವಿನ ಗಿಡ ಇರ್ತದೆ. ಅಲ್ಲಿ ಹೋಗಿ ಸ್ವಲ್ಪ ಆ ನೆರಳಿನಲ್ಲಿ ರೆಸ್ಟ್ ಆಗೋಣ ಅಂತೇಳಿ ಹೋಗಿ ಅಲ್ಲಿ ನಿಂತ್ಕೊಂತಾನ, ಸ್ವಲ್ಪ ತಣ್ಣಗಿರ್ತದ ಅಂತೇಳಿ ನಿಂತ್ಕೊಂಡಾಗ ಅವ್ನು ಸಣ್ಣ ಮಾಮಿಡಿಕಾಯಿ ತಲೆ ಮೇಲೆ ಓದುತ್ತೆ. ತಲೆ ಮೇಲೆ ಎದ್ದು ಕೂಡಲೇ ಅವನ ಆಟೋಮೆಟಿಕ್ ಅಲ್ಲಿ ಮೂರ್ಛೆ ಹೋಗಿ 15 ನಿಮಿಷ ಕೋಮಲಾಗಿ ಹೋಗ್ತಾನೆ. 15 ನಿಮಿಷ ಆದ್ಮೇಲೆ ಎದ್ದಾಡ್ತಾನ. ಏನ್ ಬಿದ್ದೈತೆ ನನ್ನ ತಲೆ ಮೇಲೆ ಅಂತ ನೋಡಿದ್ರೆ ಅವ್ನು ಸಣ್ಣದು ಮಾವಿನಲ್ಲಿ ಬಿದ್ದೈತೆ. ಅವ್ನು ಅನ್ಕಂತಾನ, ಒಂದು ಸಣ್ಣ ಮಾವನೇ ನನ್ನ ತಲೆ ಮೇಲೆ ಬಿಟ್ಟೆ 15 ನಿಮಿಷ ನಾನು ಕೋಮಲಾಗಿ ಹೋಗಿನಿ. ಅದೇ ದೇವರಲ್ಲಿ ಕುಂಬಳಕಾಯಿ ಇಟ್ಟಿದ್ರೆ ನನ್ನ ತಲೆ 2 ಏಳಾಗ್ತಿತ್ತು. ದೇವ್ರ ಜ್ಞಾನವಂತನು ಕುಂಬಳಕಾಯಿನ ಬಳಿನಲ್ಲಿಟ್ಟು ಆ ನೆಲ್ಲಿಕಾಯಿ ಮರನಾಗಿಟ್ಟು ಜ್ಞಾನವಂತನು ದೇವರು ಹೇಳ್ತಾನ. ಈ ಎಲ್ಲ ಒಬ್ಬೊಬ್ಬರನ್ನ ಹೇಳ್ತಿರ್ತಾರ. ಆದ್ರೆ ಅವ್ರಿಗೆ ಯಾವ ಆನ್ಸರ್ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಏನ್ ಹೇಳ್ತೇವೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಆನ್ಸರ್ ಆಗೋದು ಅಂದ್ರೆ, ಇನ್ನೊಬ್ಬ ವ್ಯಕ್ತಿ ಎದ್ದೇಳಿ ಕಣ್ಣಾಗಿ ನೀರಿಟ್ಕೊಂಡು ಒಂದು ಮಾತು ಹೇಳ್ತಾನ. ಅಯ್ಯ, ಸಮಸ್ತ ಜೀವರಾಶಿಗಳಲ್ಲಿ ಉಚಿತನ ಇರುವಂತ ಆ ವ್ಯಕ್ತಿ, ಆ ಪ್ರಾಣಿ ಯಾರಪ್ಪ ಅಂದ್ರೆ ಮನುಷ್ಯನು. ಯಾರು? ಮನುಷ್ಯನು. ಯಾರು ಆಮೇಲೆ ಅಲ್ವಾದ್ರು, ಯಾಕಂದ್ರೆ ಎಲ್ಲ ಜ್ಞಾನವಂತರಿಗೆ ಇರೋದು. ಮನುಷ್ಯರು ಉಚ್ಚತನ ಅಂತ ಹೇಳ್ತಾನ. ಹೆಂಗ್ ಉಚಿತನ ಆಗ್ತಾನ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಹೆಂಗ್ ಉಚಿತನ ಆಗ್ತಾನ? ಭೂಮಂಡಲದಲ್ಲಿದ್ದು ಚಂದ್ರಮಂಡಲ ಹೋಗಿ ಕಾಲಿಟ್ಟು ಮತ್ತೆ ತಿರುಗಿ ಭೂಮಂಡಲ ಬಂದಾನ. ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3. ಎಷ್ಟು ಟೆಕ್ನಾಲಜಿ! ಇಲ್ಲಿ ಫೋನ್ ಎತ್ತಿದ್ರೆ ಅಮೆರಿಕದಲ್ಲಿ ರಿಂಗ್ ಆಗುತ್ತೆ. ಇಷ್ಟು ಟೆಕ್ನಾಲಜಿಕಲ್ ಇರಬಾರ ಮಾನವನು ಹುಚ್ಚುನು ಅಂತೇಳಿ ಹೆಂಗ್ ಹೇಳ್ತೀನಿ ನೀನು? ಅವನ್ ಮಾತಾಡ್ತಾನ. ಅಲ್ಲಯ್ಯ, ಪ್ರಪಂಚದಲ್ಲಿ ಕೋಟಾನು ಕೋಟಿ ಜನಗಳು ಎಲೆಗಳು ಹೆಂಗ್ ಬಿದ್ದೋಗತ್ತವು, ಎಲೆಗಳು ಹೆಂಗ್ ಉದುರ್ತದವು, ಹಂಗ ಪ್ರತಿ ಪ್ರಾಣಿಗಳು ತನ್ನ ಕಣ್ಣೆದುರಿಗೆ ಉದುರ್ತಿದ್ರು ಕೂಡ
ತನ್ನ ಕಣ್ಣೆದುರಿಗೆ ಪ್ರಾಣಗಳು ಓಟ ಇದ್ರು ಕೂಡ ಒಬ್ಬ ಮನುಷ್ಯನು ನಾನಿನ್ನ ಬದುಕಿರ್ತೀನಿ, ನಾನಿನ್ನ ಇಲ್ಲಿ ಶಾಶ್ವತವಾಗಿರ್ತೀನಿ ಅನ್ನೋ ಭ್ರಮದಲ್ಲೇ ಬದುಕ್ತಾನ. ಇವನು ಹುಚ್ಚಿನ ಇಲ್ಲ, ನೋಡ್ತಾನ ಕಣ್ಮುಂದನೆ, ಕಣ್ಣೆದುರಿಗೆ ಪ್ರಾಣಿಗಳು ಎಲೆಗಳು ಹೆಂಗ್ ಉದುರ್ತದವು ಹಂಗ ಉದುರೋದು ಕಣ್ಣಾರೆ ಮನುಷ್ಯನು ನೋಡ್ತಾನ. ಆದ್ರೂ ನಾನು ಶಾಶ್ವತವಾಗಿ ಜೀವಿಸ್ತೀನಿ, ಶಾಶ್ವತವಾಗಿ ನಾನು ಇಲ್ಲೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಬ್ಬ ಮನುಷ್ಯನು ಜೀವಿಸ್ತಾನಲ್ಲ. ಹಾಲೆಲೂಯ. ತನ್ನ ತಂದೆ ಸಾವಿರ ಕಣ್ಣಾರೆ ನೋಡ್ತಾನ, ಆದ್ರೂ ಕೂಡ ನಾನು ಬದುಕ್ತೀನಿ ಅನ್ನೋ ರೀತಿನೆಲ್ಲ ಬದುಕ್ತಾನ. ತನ್ನ ತಾಯಿ ಸಾವಿರ ಕಣ್ಣಾರೆ ನೋಡ್ತಾನ, ತನ್ನ ಅಣ್ಣ ತಮ್ಮರು ಸಾವಿರ ಕಣ್ಣಾರೆ ನೋಡ್ತಾನ, ತನ್ನ ಬಂಧು ಮಿತ್ರಗಳು ಸಾವಿರ ಕಣ್ಣಾರೆ ನೋಡ್ತಾನ, ಅಕ್ಕಪಕ್ಕ ಇರೋ ಸಾವಿರ ಕಣ್ಣಾರೆ ನೋಡ್ತಾನ. ಆದ್ರೂ ಕೂಡ ನಾನಿನ್ನ ಬದುಕಿರ್ತೀನಿ, ಇಲ್ಲಿ ಶಾಶ್ವತವಾಗಿ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಅವನ ಪ್ರಯಾಸ, ಅವನ ಹೋರಾಟ, ಅವನು ಮಾಡ್ತಿರೋ ಪ್ರತಿದು ಒಂದು ವ್ಯಾಪಾರ ಇಲ್ಲಂದ್ರೆ ಇನ್ನೊಂದು ವ್ಯಾಪಾರ, ಇನ್ನೊಂದಿಲ್ಲಂದ್ರೆ ಇನ್ನೊಂದು ಏನೋ ಸಂಪಾದಿಸ್ಬೇಕು, ಏನೋ ಮಾಡ್ಬೇಕಂತೇಳಿ ಹೋರಾಡ್ತಾನೆ ಇರಲ್ಲ. ಅವನು ಅಂತಸ್ಥಿತಿ ಯಾವಾಗ ಬರ್ತದ ಅವನಿಗೆ ಗೊತ್ತಿಲ್ಲದೆ ಹೋರಾಡ್ತಾನ. ಮನುಷ್ಯನ ಎಷ್ಟು ಹುಚ್ಚಿನಾಗಣ, ಕಣ್ಣರ ಸಾವು ನೋಡ್ತಾನ, ಆದ್ರೂ ಅವನಿಗೆ ನಾನು ಸಾಯುವುದಿಲ್ಲ ಅನ್ನೋ ರೀತಿಯಲ್ಲೇ ಬರುತ್ತಾರೆ. ಇದನ್ನ ಬೈಬಲ್ನಲ್ಲಿ ಕೂಡ ಅನೇಕ ಭಕ್ತರು ಮನುಷ್ಯನ ಜೀವಿತ ಎಷ್ಟು ಅಲ್ಪವಾಗಿದ್ದಲ್ಲ, ಮನುಷ್ಯನ ಜೀವಿತ ನೀರಿನ ಮೇಲೆ ಗುಳ್ಳೆ ಇದ್ದಂಗಲ್ಲ, ಇವತ್ತಿದ್ದ ನಾಳೆ ಇರ್ತಿಲ್ಲಲ್ಲ, ಈ ಮನುಷ್ಯನ ಜೀವಿತನ ಇಷ್ಟು ಅಲ್ಪವಾಗಿದ್ದಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರ ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರ. ಏನಂತ ಪ್ರಾರ್ಥನೆ ಮಾಡ್ತಾರ? ಇವಾಗ ನಾನೊಂದು ವಚನ ಓದಿಸ್ತೀನಿ ನೋಡ್ರಿ. ಕೀರ್ತನೆಗಳು 90ನೇ ಕೀರ್ತನೆ 10ನೇ ಚರಣ. ನಮ್ಮ ಆಯುಷ್ ಕಾಲವು 70 ವರ್ಷ, ಹೆಚ್ಚಿದ್ರೆ 80, ಹೆಚ್ಚಿದ್ರೆ ಇನ್ನ ಸ್ವಲ್ಪ ಬಲ ಇದ್ರೆ 80 ವರ್ಷ. ಕಷ್ಟ ಸಂಕಟಗಳೇ ಆ 80 ವರ್ಷ ಕೂಡ ಕಷ್ಟ ಸಂಕಟಗಳಲ್ಲೇ ಹೋಗತ್ತಂತ ಮಾನವ ಜೀವಿತ. ಅದರ ಆಡಂಬರ ಅದು ಬೇಗನೆ ಗತಿಸಿ ಹೋಗುತ್ತದೆ, ಅದು ಬೇಗನೆ ಗತಿಸಿ ಹೋಗದಂತ, ಬೇಗನೆ ಲೇಟ್ ಅಲ್ಲ. ಮನುಷ್ಯನ ಜೀವಿತ 70 ವರ್ಷ ಇಲ್ಲ ಅತಿ ಬಲ ಇದ್ರೆ ಎಕ್ಸರ್ಸೈಸ್ ಮಾಡಿ ಜ್ಯೂಸ್ಗಳು ಕುಡಿದು ಏನೋ ಮಾಡಿದ್ರು ಕೂಡ 80 ವರ್ಷ. ಇವಾಗಿರೋ ಇದರಲ್ಲಿ 80 ವರ್ಷ ಕೂಡ ಬದುಕೋ ಸ್ಥಿತಿನಲ್ಲಿ ಮನುಷ್ಯನಿಲ್ಲ. ಎಷ್ಟೋ ರೋಗಗಳು, ಬಿಪಿಗಳು, ಶುಗರ್ಗಳು ಭಯಂಕರವಾದದ್ದು. 80 ವರ್ಷ ಕೂಡ ಮನುಷ್ಯನು ಬದುಕ್ತಾನೆ ಇಲ್ಲ, ಗ್ಯಾರಂಟಿ ಇಲ್ಲ ಪರಿಸ್ಥಿತಿನಲ್ಲಿ ಎಲ್ಲನ. ಆ 80 ವರ್ಷ ಕೂಡ ಹೆಂಗಾಗತ್ತಪ್ಪ ಅಂದ್ರೆ ಸುದೀರ್ಘವಾಗಿ ಆಗ್ತಾ ಇಲ್ಲ ಅಂತ, ಬೇಗ ಬೇಗನೆ 80 ವರ್ಷ ಕೂಡ ಕಳೆ ಹೋಗತ್ತಂತ. ಇವಾಗ ನಾವು ಇಲ್ಲಿದ್ದೀವಿ, ಒಬ್ಬರು ವಯಸ್ಸು 50 ವರ್ಷ, 60 ವರ್ಷ, 40 ವರ್ಷ, 30 ವರ್ಷ ಅದಾವ. ಒಂದ್ಸರಿ ನಾವು ಕುತ್ಕೊಂಡು ನಮ್ಮ ಜೀವಿತ ಆಲೋಚನೆ ಮಾಡಿದ್ರೆ ಇಷ್ಟು ಬೇಗ ನನಗೆ 50 ವರ್ಷ ಬಂದ್ವ, ಇಷ್ಟು ಬೇಗ ನನಗೆ 60 ವರ್ಷ ಆಯ್ತಾ ಅನಿಸ್ತತ? ಲೇಟ್ ಆಗತ್ತ ಅನಿಸ್ತತ? ಇಷ್ಟು ಬೇಗ ನನಗೆ 50 ವರ್ಷ ಆಯ್ತಾ? ಇಷ್ಟು ಬೇಗ ನನಗೆ 60 ವರ್ಷ ಆಯ್ತಾ? ಮನುಷ್ಯನ ಜೀವಿತ ಸುದೀರ್ಘವಾಗಿ ಆಗೋದಂತ ಹೆಂಗಾಗತ್ತಂತ, ಅದು ಬೇಗ ಬೇಗನೆ ಆಗತ್ತಂತ. ಮನುಷ್ಯನ ಜೀವಿತ ಅಲ್ಪವಾದದ್ದು. ಸೂರ್ಯನ ಆಯುಷು ಹೋಲಿಸ್ಕೊಂಡ್ರೆ ಮನುಷ್ಯನ ಆಯುಷು ಅಲ್ಪವಾದದ್ದು. ಚಂದ್ರನ ಆಯುಷ್ಯನ ಹೋಲಿಸ್ಕೊಂಡ್ರೆ ಮನುಷ್ಯನ ಆಯುಷು ಅಲ್ಪವಾದದ್ದು. ಭೂಮಿ ಆಯುಷ್ಯನ ಹೋಲಿಸ್ಕೊಂಡ್ರೆ ಮನುಷ್ಯನ ಆಯುಷು ಅಲ್ಪವಾದದ್ದು. ಭೂಮಿ ಟೆಕ್ನಾಲಜಿ ಸೈಂಟಿಸ್ಟ್ ಹೇಳ್ತಾರ, ಈ ಭೂಮಿ ಕೋಟಾನು ಕೋಟಿ ಇಯರ್ಸ್ನಿಂದ ಐತೆ. ಅದು ಎಷ್ಟು ಮನುಷ್ಯರ ಮರಣಗಳು ನೋಡಿರ್ತದೆ ಹೇಳ್ರಿ. ಕೋಟಾನು ಕೋಟಿ ಮರಣಗಳು ಭೂಮಿ ನೋಡೈತೆ. ಆ ಭೂಮಿ ಆಯುಷ್ಯನ ನಾವು ಹೋಲಿಸ್ಕೊಂಡ್ರೆ ಮನುಷ್ಯನ ಆಯುಷ್ ಅಲ್ಪವಾದದ್ದು. ಇವತ್ತು ಇರ್ತಾನೋ ನಾಳೆ ಇರೋದಿಲ್ಲ ಗ್ಯಾರಂಟಿ ಇಲ್ಲದೇ ಇರೋ ಜೀವಿತ. ಆಗ ಕೂಡ ಮನುಷ್ಯನ ಹೆಂಗ್ ಜೀವಿಸ್ತಾನ? ನಾನಿಲ್ಲಿ ಗ್ಯಾರಂಟಿ, ನಾನಿಲ್ಲೇ ಬದುಕ್ತೀನೇನೋ, ನಾನಿಲ್ಲಿ ಏನೋ ಮಾಡ್ಕೊಂತೀನೇನೋ, ನಾನು ಏನೋ ಕಟ್ಕೊಂತೀನೇನೋ ಅನ್ನೋ ರೀತಿಯಲ್ಲಿ ಮನುಷ್ಯರು ಜೀವಿಸ್ತಾನೆ. ಅದಕ್ಕೆ ದಾವಿದ ಮಾತು ಹೇಳ್ತಾನ, ಅಯ್ಯೋ ದೇವ, ನಿನ್ನ ಸನ್ನಿಧಿಯಲ್ಲಿ ನನ್ನ ಜೀವಿತವು ಅಲ್ಪವಾದದ್ದು. ಏನಂತ ಹೇಳ್ತಾನ ದಾವಿದ ಮಹಾರಾಜು?
ನಿನ್ನ ಸನ್ನಿಧಿನಲ್ಲಿ ಸೂರ್ಯನ ಆಯುಷ್ಯನ್ನು ಹೋಲಿಸ್ಕೊಂಡು ಕೂಡ ನನ್ನ ಆಯುಷು ಬಹು ಅಲ್ಪವಾದದ್ದು. 80 ವರ್ಷ ಕೂಡ ಯಾವ ಮನುಷ್ಯನು ಕೂಡ ಬದುಕೋದ ಆಗ್ತಿಲ್ಲ. ಬದುಕೋಣ ಗ್ಯಾರಂಟಿ ಕೂಡ ಇಲ್ಲ. ತಾಯಿ ಗರ್ಭದಲ್ಲೇ ಪಿಂಡವಾಗಿರುವಂತ ಶಿಶುನೇ ಎಷ್ಟೋ ಪ್ರಾಣಗಳು ಹೋಗೋದು ನಾವು ನೋಡಿವಿ, ಹೌದಾ? ಆ ಮಗು ಹೊರಗೆ ಬಂದಾಗ ಕೂಡ, ಹುಟ್ಟಿದಾಗ ಕೂಡ ಮಗು ಸಾಯೋದು ಕೂಡ ನಾವು ಎಷ್ಟೋ ನೋಡಿವಿ. ಎಲ್ಲಿ ಗ್ಯಾರಂಟಿ ಐತೆ? ಯೌವನಸ್ಥನಾಗಿದ್ದಾಗ ಕೂಡ ಮಾನವನು ಸಾಯೋದು ನಾವು ನೋಡ್ತಾ ಇದೀವಿ, ಹೌದಾ? ಮೊನ್ನೆ ಏನಾಯ್ತು, ಒಬ್ಬ ಯೌವನಸ್ಥ ಗನ್ ಶೂಟ್ ಮಾಡಿ, ಹೌದಾ, ಅವ್ನು ಸಾಯ್ತು ಅಂತ ಗೊತ್ತಿತ್ತಾ? ಮನುಷ್ಯನ ಜೀವ ಯಾವಾಗ ಹೋಗ್ತದೋ ಯಾರಿಗೂ ಗೊತ್ತಿಲ್ಲ. ಆದ್ರೂ ಮನುಷ್ಯ ಹೆಂಗ್ ಜೀವಿಸ್ತಾನ? ನಾನಿಲ್ಲಿ ಗ್ಯಾರಂಟಿ. ಯಾವತ್ತು ಯಾವಾಗ ಯಾವ ಮಾನವನ ಪ್ರಾಣ ಹೆಂಗ್ ಹೋಗ್ತದೋ ಗೊತ್ತೇ ಇಲ್ಲ. ಅದಕ್ಕೆ ದಾವೀದ್ ಇನ್ನೊಂದು ಮಾತು ಕೂಡ ಹೇಳ್ತಾನೆ, ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ. ಅದೇ ಕೀರ್ತನೆಗಳಲ್ಲಿ 39ನೇ ಕೀರ್ತನೆ 4ನೇ ಅಧ್ಯಾಯ ಓದ್ರಿ. ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ಎಷ್ಟೋ ನನಗೆ ತಿಳಿಯಪಡಿಸು. ನನ್ನ ಜೀವಮಾನವು, ನನ್ನ ಅಂತ್ಯವು ಏನಂತ ಹೇಳಿ ನನಗೆ ತಿಳಿಯಪಡಿಸು. ನಾನು ಎಷ್ಟು ವರ್ಷ ಬದುಕ್ತೀನೋ ನನಗೆ ತಿಳಿಯಪಡಿಸು. ಏನಂತ ಕೇಳ್ತಾನೆ ಭಕ್ತರು ದೇವರಿಗೆ? ನಾನು ಎಷ್ಟು ವರ್ಷ ಬದುಕ್ತೀನೋ ನನಗೆ ತಿಳಿಯಪಡಿಸು. ಅದೇ ರೀತಿಯಲ್ಲಿ ನನ್ನ ಅಂತ್ಯಸ್ಥಿತಿ ಏನಾಯ್ತು ಕೂಡ ನನಗೆ ತಿಳಿಯಪಡಿಸು. ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದಂಗ ನನ್ನ ಅಂತ್ಯಸ್ಥಿತಿ ಏನೈತೆ, ನಾನು ಏನಾಗ್ತೀನಿ, ನನ್ನ ಅಂತ್ಯಸ್ಥಿತಿ ಏನಂತ ಪ್ರಾರ್ಥನೆ ಮಾಡಿದ? ದಾವೀದನು ಪ್ರಾರ್ಥನೆ ಮಾಡ್ತಾನ, ದೇವಾ ನನ್ನ ಅಂತ್ಯಸ್ಥಿತಿ, ನನ್ನ ಕೊನೆ ಸ್ಥಿತಿ ಏನೈತೆ ನನಗೆ ತಿಳಿಯಪಡಿಸಪ್ಪ. ಯಾಕಂದ್ರೆ ಮನುಷ್ಯನು ನೋಡ್ತಾ ಇದ್ರೆ ಕಣ್ಣಿಂದಲೇ ಗತಿಸಿ ಹೋಗ್ತಾನ. ಚೆನ್ನಾಗಿ ಬದುಕಿರುವಂತ ವ್ಯಕ್ತಿ ಚೆನ್ನಾಗಿ ಬದುಕರ ಬಾಳರ, ಆದ್ರೆ ಅವರು ಸ್ಥಿತಿ ಬರ್ತಾ ಅಂತ್ಯಸ್ಥಿತಿ ಏನಾಗತ್ತಂದ್ರೆ ಬಹು ಘೋರವಾಗಿ ಆಗಂತೆ. ಅದನ್ನ ಕಣ್ಣಾರೆ ದಾವೀದು ನೋಡ್ತಾನ. ಕಣ್ಣಾರೆ ದಾವೀದು ನೋಡಿ ಕೇಳ್ತಾನ, ಅಯ್ಯೋ ನನ್ನ ಅಂತ್ಯಸ್ಥಿತಿ ಏನು, ನನ್ನ ಅಂತ್ಯಸ್ಥಿತಿಯನ್ನು ತಿಳಿಯಪಡಿಸು. ಬೈಬಲ್ ಅಲ್ಲಿ ನ್ಯಾಯಾಧಿಪತಿಯಾದ ಸ್ಯಾಮ್ಸನ್ ಜೀವಿತ ದಾವೀದ್ ಕಣ್ಣು ಮುಂದೆನೇ ಐತೆ. ಸ್ಯಾಮ್ಸನ್ ಎಷ್ಟು ಬಲವಂತನು, ದೇವರಲ್ಲಿ ಅಭಿಷೇಕ ಹೊಂದಿರುವಂತ ವ್ಯಕ್ತಿ ಸ್ಯಾಮ್ಸನ್. ಆ ವ್ಯಕ್ತಿ 1000 ಜನ ಫಿಲಿಷ್ಟಿಯರು ಬಂದ್ರೆ, ಶತ್ರುಗಳು 1000 ಜನ ಬಂದ್ರೆ ಒಬ್ಬನೇ ಕತ್ತಲು ದೌಡೆ ಎಣಿಕೆ ತಗೊಂಡು 1000 ಜನ ಹತ ಮಾಡಿಸ್ತಾನ. ಆ ಅಭಿಷೇಕ ಹೊಂದಿರುವಂತ ವ್ಯಕ್ತಿ ಸ್ಯಾಮ್ಸನ್ ಬಲವಂತನು. ಶತ್ರು ಫಿಲಿಷ್ಟಿಯರು ಸ್ಯಾಮ್ಸನ್ ನೋಡಿದ್ರೆ ಭಯಬೀಳ್ತಾರ. ಆ ಅಭಿಷೇಕ ಹೊಂದಿರುವಂತ ವ್ಯಕ್ತಿ, ಅಂತ ವ್ಯಕ್ತಿ ಸ್ಯಾಮ್ಸನ್ ಅಂತ್ಯಸ್ಥಿತಿ ಏನಾಗ್ತದೆ ಗೊತ್ತಾ? ಅದೇ ಫಿಲಿಷ್ಟಿಯರ ಕೈಯಲ್ಲಿ ಬಾಣಿಸಲಾಗಿ, ಅದೇ ಫಿಲಿಷ್ಟಿಯರ ಕೈಯಲ್ಲಿ ಹೋಗಿ ಸ್ಯಾಮ್ಸನ್ ಕೈಯಲ್ಲಿ ಬೇಡುಗಳು ಹಾಕಿ ಆ ಒಂದು ಬ್ಯಾಳಗಳ ರೂಪಕ ಇಡ್ತಾರ. ಅವ್ರು ಸ್ಯಾಮ್ಸನ್ ಅನ್ಕೊಂಡಿರ್ತಾನಲ್ಲ, ಅಯ್ಯ ಇದೇ ಫಿಲಿಷ್ಟಿಯರು ನಾವು ನೋಡಿ ಒಂದ್ ಟೈಮಲ್ಲಿ ಭಯಪಡ್ತಿದ್ರು. ಫಿಲಿಷ್ಟಿಯನ್ ನನ್ನ ಹತ್ರ ಬರ್ಬೇಕಂದ್ರೆ ಕೂಡ ಭಯಪಡ್ತ, ಅಷ್ಟು ಉನ್ನತವಾದ ಸ್ಥಿತಿನಲ್ಲಿ ನಾನಿದ್ದೆ. ಅದು ನನ್ನ ಅಂತ್ಯಸ್ಥಿತಿ ಬಹು ಘೋರವಾಗತ್ತೆ. ಭಾರಿ ಮಂದಿ ಜೀವನದಲ್ಲಿ ಉನ್ನತವಾದ ಸ್ಥಿತಿನಲ್ಲಿರುವಂತ ಅದೇ ದಾವೀದು ಬಾಧೆ ಪಡ್ತಿರೋದು ಕೂಡ ಅದೇ ನೋಡ್ತಾರ. ಅಯ್ಯೋ ಸ್ಯಾಮ್ಸನ್ ಎಂತ ಉನ್ನತ ಸ್ಥಿತಿಯಾಗಿರೋನು, ನನ್ನ ಅಂತಸ್ಥಿತಿ ಬಹು ಘೋರವಾಗಿ ಬಂದೈತಲ್ಲ, ನನ್ನ ಅಂತಸ್ಥಿತಿ ಏನು ನನಗೆ ತಿಳಿಯಪಡಿಸು. ಇದೇ ದಾವೀದ್ ಕೆಳಗ ಐತೋಫೆಲ್ ಅಂತ ಒಬ್ಬ ವ್ಯಕ್ತಿ ಇರ್ತಾನ, ಪ್ರಧಾನಮಂತ್ರಿ ಆಗಿರ್ತಾನ. ಈ ಪ್ರಧಾನಮಂತ್ರಿ ಏನ್ ಮಾಡ್ತಾನೆ ಗೊತ್ತಾ? ಒಂದು ರೂಮ್ ನಲ್ಲಿ ಹೋಗಿ ಉರ್ಲಾಕ ಸಾಯ್ತಾನ, ಸುಸೈಡ್ ಮಾಡ್ತಾನೆ, ಸಾಯ್ತಾನ. ಪ್ರಧಾನಮಂತ್ರಿ ದಾವೀದ ಹತ್ರ ಇರುವಂತವನು ಐತೋಫೆಲ್ ಪ್ರಧಾನಮಂತ್ರಿ ಆಗೋನು ಏನಾಗನ ಉರ್ಲಕೊಂಡು ಸತ್ತನ. ಇವನ್ನೆಲ್ಲ ನೋಡ್ತಿರುವಂತ ದಾವೀದು, ಅಯ್ಯೋ ಎಷ್ಟು ಉನ್ನತವಾಗಿ ಬದುಕಿರೋರು,
ಎಷ್ಟು ಉನ್ನತವಾಗಿ ಜೀವಿಸಿರೋರು, ಉನ್ನತ ಘನತೆಯನ್ನು ಇರೋರು, ಅವರ ಅಂತಸ್ಥಿತಿ ಏನಾಗತ್ತೆ? ಬಹು ಘೋರವಾಗೈತೆ. ನನ್ನ ಅಂತಸ್ಥಿತಿ ಏನಯ್ಯ? ನನ್ನ ಅಂತಸ್ಥಿತಿ ಹೆಂಗಿರುತ್ತದೆ? ನನಗೆ ತಿಳಿಪಡಿಸು. ಯಾಕಂದ್ರೆ ನಾನು ಗುಂಟೂರಿನಲ್ಲಿ ಬೈಬಲ್ ಸ್ಟಡಿ ಮಾಡ್ತಿರುವಾಗ ಗುಂಟೂರಿನಲ್ಲಿ ಆ ಗುಂಟೂರಿನಲ್ಲಿ ಇರುವಂತ ಹುಡುಗರು ಕೂಡ ಪಾಸ್ಟರ್ ಟ್ರೈನಿಂಗ್ ಬಂದಿದ್ರು. ಗುಂಟೂರಿನಲ್ಲಿ ಇರುವಂತ ಆ ಹುಡುಗರು ಕೂಡ ಪಾಸ್ಟರ್ ಟ್ರೈನಿಂಗ್ ನಮ್ಮ ಹತ್ರ ಬಂದಾಗ ನಾವೆಲ್ಲರೂ ಕಲ್ತು ಬೈಬಲ್ ಸ್ಟಡಿ ಮಾಡ್ತಿದ್ವಿ. ಆ ಹುಡುಗರು ಗುಂಟೂರು ಹುಡುಗರು ಅಲ್ಲ, ಆ ಹುಡುಗರು ಒಂದು ಮಾತು ಹೇಳ್ತಿದ್ರು ಯಾವಾಗಲೂ. ಆ ಗುಂಟೂರಿನಲ್ಲಿ ಕೊಡಲಿ ಶಿವಪ್ರಸಾದ್ ಅನ್ನೋ ವ್ಯಕ್ತಿ ಅದ್ರ ಚರಿತ್ರನ ಹೆಂಗ್ ಹೇಳ್ಕೊಂತಾರ ಅಂದ್ರೆ ಒಂದು ಚರಿತ್ರ ಹೇಳ್ಕೊಂತಾರ, ಒಂದು ಚರಿತ್ರ ಹೇಳ್ಕೊಂತಾರ. ಅಷ್ಟು ಘನತೆ ಹೊಂದಿರುವಂತ ವ್ಯಕ್ತಿ. ಈ ಆಂಧ್ರ ಪ್ರದೇಶ ತೆಲಂಗಾಣ ಎರಡು ಡಿವೈಡ್ ಆದಾಗ ಆಂಧ್ರ ಪ್ರದೇಶ್ಗೆ ಫಸ್ಟ್ ಸ್ಪೀಕರ್ ಅಸೆಂಬ್ಲಿಗೆ ಆತೆ ಕೊಡಲಿ ಶಿವಪ್ರಸಾದ್. ಅರ್ಥ ಆಯ್ತಾ? ಇದನ್ನ ಪಲ್ನಾಡು ಪುಲೆ ಅಂತ ಕೂಡ ಅಂತಾರ, ಪಲ್ನಾಡು ಪುಲೆ ಅಂತಾರ ಇದನ್ನ. ಅಷ್ಟು ಉನ್ನತವಾಗಿ ಇರುವಂತ ವ್ಯಕ್ತಿ ಒಂದು ಘನತೆ, ಒಬ್ಬರು ಚರಿತ್ರ ಹೇಳ್ಕೊಂಡವ್ರ ಆ ವ್ಯಕ್ತಿ ಬಗ್ಗೆ. ಆ ವ್ಯಕ್ತಿ ಒಂದು ಸಣ್ಣ ರೂಮ್ನಾಗ ಹೋಗಿ ಸುಸೈಡ್ ಮಾಡ್ಕೊಂಡು ಸತ್ತನ. ಹೆಂಗ್ ಸತ್ತನ? ಸಣ್ಣ ರೂಮ್ನಾಗ ಹೋಗಿ ಸುಸೈಡ್ ಮಾಡ್ಕೊಂಡು ಸತ್ತನ. ಅದೇ ಎಷ್ಟು ಘನತೆ ಹೊಂದಿರೋ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಚರಿತ್ರವಾಗಿ ಹೇಳ್ಕೊಂಡವರ ಉನ್ನತ ಸ್ಥಿತಿಯಾಗಿರುವಂತ ವ್ಯಕ್ತಿ, ಆಂಧ್ರ ಪ್ರದೇಶಕ್ಕೆ ಫಸ್ಟ್ ಸ್ಪೀಕರ್ ಆಗಿರುವಂತ ವ್ಯಕ್ತಿ, ಘನತೆ ಉಳ್ಳ ವ್ಯಕ್ತಿ. ತನ್ನ ಅಂತಸ್ಥಿತಿ ಏನಾಗುತ್ತೆ? ಸುಸೈಡ್ ಮಾಡ್ಕೊಂಡು ಒಂದು ಸಣ್ಣ ರೂಮ್ ನಲ್ಲಿ ಸುಸೈಡ್ ಮಾಡ್ಕೊಂಡು ಸತ್ತನ. ಒಂದ್ಸಲ ಆಲೋಚನೆ ಮಾಡ್ರಿ, ನಮ್ಮ ಅಂತಸ್ಥಿತಿ ಏನಾಗೈತಿ? ನಮ್ಮ ಅಂತಸ್ಥಿತಿ ಎಲ್ಲಿಗೆ ಹೋಗತೈತಿ? ನಮ್ಮ ಜೀವಿತ ಯಾವ ಮಾರ್ಗದಲ್ಲಿ ನಡೆಯಕತೈತಿ? ನನ್ನ ಕೊನೆ ಅಂತಸ್ಥಿತಿ ಏನು? ಯಾವತ್ತಾದ್ರೂ ಆಲೋಚನೆ ಮಾಡಿರಾ? ಏನೋ ಜೀವಿಸ್ತೀವಿ, ಏನೋ ಬದುಕ್ತೀವಿ ಅನ್ನೋ ಹೋರಾಟದಲ್ಲಿ ಅದಿದೆ ತಪ್ಪ. ನನ್ನ ಕೊನೆ ಸ್ಥಿತಿ ಏನು? ನನ್ನ ಅಂತಸ್ಥಿತಿ ಏನು? ನನ್ನ ಪ್ರಯಾಣ ಎಲ್ಲಿಗೆ ಹೋಗತೈತಿ? ಸರ್ ಆಲೋಚನೆ ಮಾಡಿಯಾ? ಪ್ರಾರಂಭ ಅಲ್ಪವಾಗಿದ್ರು ಮುಗಿಂಪು ಮಹಿಮಕರವಾಗಿರ್ಬೋದು. ಆಮೇನ್, ಹಲ್ಲೆಲೂಯಾ. ಪ್ರಾರಂಭ ಅಲ್ಪವಾಗಿದ್ರು ಮುಗಿಂಪು ಮಹಿಮಕರವಾಗಿರ್ಬೇಕು. ಹೆಂಗೆ ನಮ್ಮ ಜೀವಿತ ಪ್ರಾಣ ಆಗತ್ತೆ, ಹೆಂಗೆ ಹೋಗತ್ತೆ, ಇವೆಲ್ಲ ನೋಡ್ತಾವಲ್ಲ. ದಾವೀದ್ ಅದಕ್ಕೆ ಕೇಳ್ತಾನ, ಅಯ್ಯೋ ನನ್ನ ಜೀವಿತ ಅಂತ್ಯ ಏನು ಅದನ್ನು ತಿಳಿಪಡಿಸು. ದಾವೀದನ ಮಗನು ಕೂಡ ಸೊಲೊಮೋನ ರಾಜನು ವೈಭವ. ಸೊಲೊಮೋನ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ, ಒಣಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಸನ್ನಿಧಿನೇ ಸೊಲೊಮೋನ ಹೋಗಿ ಬಂದದ್ದು. ಆಮೇನ್. ಅಷ್ಟು ಉನ್ನತವಾದ ವ್ಯಕ್ತಿ, ಅಷ್ಟು ಘನತೆ ಉಳ್ಳ ವ್ಯಕ್ತಿ. ಬೇರೆ ಮಾಡ್ತಾರೆ ಸೊಲೊಮೋನನೇ, ನಿನಗೆ ಎಂತ ಜ್ಞಾನ ನಾನು ಕೊಡ್ತೀನಿ ಅಂದ್ರೆ, ನೀನು ಹಿಂದೆ ಕೂಡ ಯಾರು ಆ ಜ್ಞಾನ ಹೊಂದಿರಬಾರ್ದು, ಇನ್ನು ಮುಂದೆ ಕೂಡ ಆ ಜ್ಞಾನನ ಯಾರು ಹೊಂದಿರಬಾರ್ದು, ಅಂತ ಜ್ಞಾನನ ನಾನು ನಿನಗೆ ಕೊಡ್ತೀನಿ ಅಂತೇಳಿ ಸೊಲೊಮೋನ ಹೇಳ್ತಾನ. ಅಷ್ಟು ಜ್ಞಾನವಂತ ನೀವಾಗಿರುವಂತ ಐಸಕ್ ನ್ಯೂಟನ್, ಇವರೆಲ್ಲರೂ ಏನಾಗಲ್ಲ ಸೈಂಟಿಸ್ಟ್ಗಳು, ಇವ್ರು ಸೊಲೊಮೋನನೊಂದೇ ಆಫ್ಟರ್ ಆಲ್ ಇವರು ಅಷ್ಟು ಜ್ಞಾನವಂತರು. ಸೊಲೊಮೋನು ಅಷ್ಟು ಒಳ್ಳೆಯವನು. ಆತ ಮಂದಿರ ಕಟ್ಟಿಸಿದ್ರೆ ಆ ಜ್ಞಾನ ನೋಡಕ ಬೇರೆ ಬೇರೆ ದೇಶಗಳಿಂದ ಶಿವರಾಣಿ ಇವರೆಲ್ಲರೂ ಬಂದು ತನ್ನ ಜ್ಞಾನದ ಕೇಳಕ್ ಬರ್ತಾರ. ಅಷ್ಟು ಜ್ಞಾನವಂತನು, ಅಷ್ಟು ಉನ್ನತವಾಗಿ ಇರುವಂತನು. ಆ ಸೊಲೊಮೋನ್ ಅಂತಸ್ಥಿತಿ ಏನಾಗ್ತದೆ ಗೊತ್ತಾ? ಭಯಂಕರವಾದ ಸ್ಥಿತಿ. ವಿಗ್ರಹಾರಾಧನೆ ಮಾಡಿ ಆ ಸ್ಥಿತಿ ಹೆಂಗ್ ಮಾಡ್ತದಂದ್ರೆ ಘೋರವಾಗಿ ಹೋಗುತ್ತೆ. ಒಂದು ಟೈಮಲ್ಲಿ ಉನ್ನತ ಸ್ಥಿತಿನಲ್ಲಿ ಇದ್ದಿರೋ ವ್ಯಕ್ತಿ ಅಲ್ಲ. ಎಲ್ಲರೂ ಅಯ್ಯೋ ಏನಪ್ಪ ಈ ವ್ಯಕ್ತಿ ಅನ್ಕೊಂಡಿರೋ ವ್ಯಕ್ತಿ ಜೀವಿತ ಬರ್ತಾ ಏನಾಗತ್ತೆ? ಅಲ್ಪ ಸ್ಥಿತಿ ಆಗತ್ತೆ. ಮಾಡ್ತಿರೋ ಭಕ್ತಿ, ನೀನ್ ಜೀವಿಸ್ತಿರೋ ಜೀವಿತ ಫಸ್ಟ್ ಹೆಂಗಿತ್ತು, ಇವಾಗ ಹೆಂಗೈತೆ? ನಿನ್ ಭಕ್ತಿ ಜೀವಿತ ಹೆಂಗೈತೆ? ಫಸ್ಟ್ ಏನು? ದೇವರನ್ನ ಭಕ್ತಿ ಇತ್ತು, ಪ್ರಾರ್ಥನೆ ಭಕ್ತಿ ಇತ್ತು. ಪ್ರಾರ್ಥನೆ ಅಂದ್ರೆ ಹೌದು, ನನ್ನ ಪ್ರಾರ್ಥನೆ ಇರಬೇಕು, ನನ್ನ ಪ್ರಾರ್ಥನೆಯಲ್ಲಿ ಇರಬೇಕು, ನನ್ನ ಗಂಟೆಗಟ್ಟೆ ನನ್ನ ದೇವರ ಹತ್ರ ನನ್ನ ಸನ್ನಿಧಿನಲ್ಲಿ ನಾನು ಕಲಿಬೇಕು ಅನ್ನೋ ಆಸೆ ಇತ್ತು.
ಇವಾಗ ಐತಾ? ಎಲ್ಲಿಗೆ ಹೋಗತ್ತೆ ನಿನ್ನ ಅಂತಸ್ಥಿತಿ? ನಿನ್ನ ಭಕ್ತಿ ಜೀವಿತ ಎಲ್ಲಿಗೆ ಹೋಗತ್ತೆ? ಬರ್ತಾ ಬರ್ತಾ ಅಭಿವೃದ್ಧಿ ಆಗತ್ತಾ? ಇಲ್ಲ ಬರ್ತಾ ಬರ್ತಾ ಕ್ಷೀಣಿಸಿ ಹೋಗತ್ತಾ? 30ರಷ್ಟು 60ರಷ್ಟು 100ರಷ್ಟು ಫಲಿಸ್ಬೇಕಲ್ಲ? ಆ ಜೀವಿತ ಇರ್ಬೇಕಲ್ಲ? ಏನೋ ಭಕ್ತಿ ಮಾಡ್ತಾ ಇದೀವಿ, ಏನೋ ಕುಂತೀವಿ, ಏನೋ ಎದ್ದೇಳಿವಿ, ಏನೋ ಆರಾಧಿಸ್ತಾ ಇದೀವಿ, ಓದ್ತಾ ಇದೀವಿ ಅಲ್ಲ. ನಿನ್ನ ಭಕ್ತಿ ಜೀವಿತ ಅಭಿವೃದ್ಧಿ ಆಗ್ಬೇಕು. ಆಮೆನ್, ಹಲ್ಲೆಲೂಯಾ. ನಿನ್ನ ಭಕ್ತಿ ಜೀವಿತ ಅಭಿವೃದ್ಧಿ ಆಗ್ಬೇಕು. ನಿನ್ನ ಪ್ರಾರ್ಥನೆ ಜೀವಿತ ಅಭಿವೃದ್ಧಿ ಆಗ್ಬೇಕು. ಪ್ರಾರ್ಥನೆ ಹೋಗ್ಬೇಕಂದ್ರೆ ಎದಕ್ಕೆ ಹೋಗ್ತಾ ಇದ್ರು? ಪ್ರಾರ್ಥನೆಗೆ ಹೋದ್ರೆ ನಮಗೆ ಸಮಾಧಿ ಕೊಡ್ತಾರ. ಸಮಾಧಿನಲ್ಲಿ ಪ್ಲೇಸ್ ಸಿಗ್ತದೆ. ನಮಗೆ ಏನ್ ಸಿಗ್ತದೆ? ಸತ್ತ ಮೇಲೆ ಸಮಾಧಿ ಪ್ಲೇಸ್ ಸಿಗ್ತದೆ, ಅದು ಕೊಡ್ತಾರೆ ಚರ್ಚಿಗೆ. ಇದು ಭಕ್ತಿ. ಚರ್ಚಿಗೆ ಬರುವಾಗ ಸಮಾಧಿ ಸಲ ಚರ್ಚಿಗೆ. ಇನ್ನೊಬ್ರು ಏನಂತಾರೆ ಗೊತ್ತಾ? ಕ್ರೈಸ್ತರಾಗಿ ಹೋಗ್ಬೇಡ್ರಮ್ಮ, ನಮ್ಮ ಹುಡುಗರು ಮದುವೆ ಆಗಲ್ಲ, ಹುಡುಗರಿಗೆ ಸಂಬಂಧನೇ ಬರೋದಿಲ್ಲ, ಮದುವೆನೇ ಆಗೋದಿಲ್ಲ. ಇದೊಂದು ಭಕ್ತಿ ಅಲ್ಲ. ಹುಡುಗರಿಗೆ ಸಂಬಂಧ ಬರೋದು ಭಕ್ತಿ. ಆ ಇದೇನ್ ಜೀವಿತ? ಇದೇನು ಕ್ರೈಸ್ತತ್ವ ಇದು? ಅರೇ, ನೀನು ದೇವ್ರ ಸನ್ನಿಧಿನಲ್ಲಿದ್ರೆ ದೇವರೇ ನೀನು ಕೊಡ್ತಾರಲ್ಲ. ಆಮೆನ್, ಹಲ್ಲೆಲೂಯಾ. ಅಥವಾ ನಂಬಿಗಸ್ತನಲ್ಲ, ನೀನ್ ದೇವ್ರ ಸನ್ನಿಧಿನ ಇರು, ಖಚಿತವಾಗಿ ದೇವ್ರು ನಿನಗೆ ಅದನ್ನು ಅನುಗ್ರಹಿಸ್ತಾನೆ. ಆಮೆನ್. ನಿನಗೆ ಸಂಬಂಧ ನನ್ನ ಮಕ್ಕಳು ಸಿಗೋದಿಲ್ಲ ಅಂತಲ್ಲ, ಖಚಿತವಾಗಿ ದೇವರೇ ಕೊಡ್ತಾನೆ. ರೆಪ್ಕ ಎಲ್ಲಿರೋಲ್ಲ? ಎಲ್ಲೋ ನೋಡಿ ರೆಪ್ಕ. ಅಬ್ರಾಮ್ ಮಗ ಇಸ್ಸಾಕು ಒಂಟ ಮೇಲೆ ಹುಡ್ಕೊಂಡು ರಬ್ಕ ತಲೆ ಬರ್ತಾನೆ. ರಬ್ಕಾಗಿ ಏನ್ ಸಂಬಂಧ ಹುಡುಕ್ತಿದ್ರು ಅವ್ರ ಅಣ್ಣರು, ಅವ್ರ ಅಪ್ಪರೆಲ್ಲರು ಹುಡುಕ್ತಿದ್ರ? ಹುಡುಕಿಲ್ಲ, ದೇವರೇ ಕಳ್ಸಲ್ಲ ಅಲ್ಲಿಗೆ. ಆಮೆನ್, ಹಲ್ಲೆಲೂಯಾ. ನೀನು ದೇವ್ರ ಸನ್ನಿಧಿಯಲ್ಲಿ ಅಂದ್ರೆ, ದೇವ್ರಿಗೆ ಭಯಭಕ್ತಿಗಾಗಿ ನೀನು ಜೀವಿಸಿ ಅಂದ್ರೆ ದೇವರೇ ನಿನ್ನ ಮುಂದೆ ಕಾರ್ಯ ನಿರ್ವಹಿಸ್ತಾನ. ಸಂಬಂಧ ಹುಡ್ಕೊಂಡು ಬರ್ತದ ನನಗೆ. ಆಮೆನ್, ಹಲ್ಲೆಲೂಯಾ. ಇಲ್ಲ ನನ್ನ ಸಂಬಂಧ ಬೇಡ, ನನಗೆ ದೇವ್ರು ಬೇಡ, ಫಸ್ಟ್ ನನಗೆ ಸಂಬಂಧ ಬೇಕು ನನ್ನ ಮಕ್ಕಳಿಗೆ ಅಂದ್ರೆ, ನಿನಗೆ ನಿನ್ನ ಮಗಳಿಗೆ ಈ ವಿಮಾನ ಅಂತ ಸಿಗ್ತಾನ. ಅವಾಗ ಗೊತ್ತಾಗುತ್ತೆ, ಅಮ್ಮ ಸಂಬಂಧ ಅಂತ ಮಾಡಿದೆ, ಇವನ್ ಎಂತ ಸಿಕ್ಕನಲ್ಲಪ್ಪ ನನಗೆ, ನನ್ನ ಮಗಳ ಜೀವಿತ ಅಲ್ಲ. ಅದೇ ಅವಾಗ ಗೊತ್ತಾಗುತ್ತೆ. ರೇ, ನೀನ್ ದೇವ್ರ ಸನ್ನಿಧಿನಾಗ ನೀರು, ನಿನ್ ಭಕ್ತಿ, ನಿನ್ ದೇವರಿಗೆ ಯಥಾರ್ಥವಾಗಿ ನೀನ್ ತೋರಿಸು. ನೀನು ಯಥಾರ್ಥತೆ ನೋಡಿ ನಿನ್ನ ಮಕ್ಕಳು ದೇವರ ಆಶೀರ್ವದಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಯಥಾರ್ಥವಾದ ಭಕ್ತಿ ನೋಡಿ ನಿನ್ನ ಮಕ್ಕಳನ್ನ ಆಶೀರ್ವದಿಸ್ತಾನೆ ದೇವರು. ಸಂಬಂಧನ ದೇವರು ಹುಡ್ಕೊಂಡ್ ಬರ್ತಾನೆ. ಹಲ್ಲೆಲೂಯಾ. ಆ ಭಕ್ತಿ ಮಾಡಬೇಕು ನಾವು. ನಿನ್ನ ಭಕ್ತಿ ಜೀವಿತ ಎಲ್ಲಿ ಹೋಗತ್ತೆ? ಬರ್ತಾ ಬರ್ತಾ ಅಭಿವೃದ್ಧಿ ಆಗತ್ತ. ನಿನ್ನ ಅಂತಸ್ಥಿತಿ ಏನು? ಒಂದ್ಸರಿ ಯಾವತ್ತಾದ್ರೂ ಆಲೋಚನೆ ಮಾಡಿಲ್ಲ? ಈ ಜೀವಿತ ಅಲ್ಪವಾದದ್ದಲ್ಲ, ಯಾರಿಗೂ ಶಾಶ್ವತವಾದದ್ದಲ್ಲ. ಹಿಂಗಂಗೆ ಬದುಕಿರುವಂತ ಮಹಾನ್ ವ್ಯಕ್ತಿಗಳು ಕೂಡ ಅವ್ರ ಅಂತಸ್ಥಿತಿ ನೋಡಿದ್ರೆ, ಒಂದ್ಸರಿ ಆಲೋಚನೆ ಮಾಡಿದ್ರೆ ಮನಸ್ಸಿನಲ್ಲಿ ಭಯ ಆಗುತ್ತೆ. ಆಂಧ್ರನಲ್ಲಿ ದ ಕಿಂಗ್, ದ ಲೆಜೆಂಡ್ ವೈಎಸ್ ರಾಜಶೇಖರ ರೆಡ್ಡಿ ಹೆಂಗಿರುವಂತ ವ್ಯಕ್ತಿ, ಯಾವ ಊರಿನಾಗ ಹೋಗ್ರಿ ಆತ ವಿಗ್ರಹಗಳು, ಎಂತ ವ್ಯಕ್ತಿ. ಅಂತಸ್ಥಿತಿ ಏನಾಯ್ತು? ಯಾವಾಗ ಯಾವ ವ್ಯಕ್ತಿ ಹೆಂಗಿರ್ತಾನೋ ಹೆಂಗ್ ಹೋಗ್ತಾನೋ ಗೊತ್ತೇ ಇಲ್ಲ. ನಾನಂತೂ ಬದುಕಿರ್ತೀನಿ ಬ್ರದರ್. ಮೊನ್ನೆನೆ ಬ್ಲಡ್ ರಿಪೋರ್ಟ್ ತೋರ್ಸ್ಕೊಂಡ್ ಬಂದೀನಿ, ಎಲ್ಲ ಚೆನ್ನಾಗದಾವ. ಕಿಡ್ನಿ ಬೇಸೈತಿ, ಲಿವರ್ ಬೇಸೈತಿ, ಹಾರ್ಟ್ ಬೇಸೈತಿ, ಹಾರ್ಟ್ಗಳು ಬೇಸ್ ಹೊಡ್ಕೊಳಕಾಗುತ್ತೆ. ನಾನಂತೂ ಬದುಕಿರ್ತೀನಿ. ಅದು ಬ್ಲಡ್ ರಿಪೋರ್ಟ್ ನೋಡಿ ನಮ್ ಬದುಕಿರ್ತಾರಂತ. ಎಲ್ಲಾ ಬೇಸರಂತ ಪುನೀತ್ ರಾಜ್ಕುಮಾರ್ ಆರೋಗ್ಯ ಬೇಯಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ಗೆ ಬೇಯಿಸಿಲ್ಲ. ಮತ್ತೆ ಏನಾಯ್ತು? ಪುನೀತ್ ರಾಜ್ಕುಮಾರ್ ಪರಿಸ್ಥಿತಿ ಏನಾಯ್ತು? ಎಷ್ಟು ಘನತವಾಗಿರುವಂತ ವ್ಯಕ್ತಿ ಅಲ್ಲ, ಎಷ್ಟು ಅನೇಕರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳುವಂತ ಒಂದು ವ್ಯಕ್ತಿ, ಉನ್ನತವಾದ ಸ್ಥಾನದಲ್ಲಿರುವಂತ ವ್ಯಕ್ತಿ, ತನ್ನ ಅಂತಸ್ಥಿತಿ ಎಲ್ಲಿಗೆ ಬಂತು? ಹೆಂಗೆ ನಾವು ಜೀವಿಸ್ತಾ ಇದೀವಿ? ಹೆಂಗೆ ನಾವು ಆಲೋಚನೆ ಮಾಡ್ತೀವಿ? ನಮ್ಮ ವಿಧಾನ, ನಾವು ಹೋಗ್ತಿರೋ ವಿಧಾನ ಎಲ್ಲಿ ಹೋಗುತ್ತೆ? ಈ ರೀತಿಯ ಓದಿದ್ರೆ ಇನ್ನ ಕೆಲವರು ತಮ್ಮ ಕೈಯಾರ ತಾವೇ ತಮ್ಮ ಜೀವಿತಗಳ ಅರ್ಧಾಂತವಾಗಿ ಅವರು ನಾಶ ಮಾಡ್ಕೊಂತಾರೆ. ಎದಕ್ಕ? ಕುಡಿ ಅಭ್ಯಾಸಕ್ಕೆ ಬಾನಿಸರಾಗಿ
ತಮ್ಮ ಆರೋಗ್ಯನೆಲ್ಲ ಅಲ್ಲೇ ಹಾಳು ಮಾಡಿಕೊಂಡು ವಿಚಾರ ಮಾಡಿ ಅನೇಕ ರೋಗಗಳು ತಂದುಕೊಂಡು ತನ್ನ ಜೀವಿತನ ಅರ್ಥಾಂತವಾಗಿ ಅಲ್ಲಿಗೆ ನಾಶನ ಮಾಡ್ಕೊಂತಾರೆ. ಅರೆ ದೇವರು ನಿನ್ ಬದುಕಿ ಒಂದು ಆಯುಷ್ ಕೊಟ್ಟು ತಾಯಿ ಗರ್ಭದಲ್ಲಿ ನಿಟ್ಟು 79 ವರ್ಷ ನೀನು ಬದುಕಿ ಜೀವಿಸಯ ಅಂತ ಹೇಳಿ ಒಂದು ಪ್ರಾಣ ಕೊಟ್ಟು ದೇವರು ಕಳಿಸಿದ್ರೆ ಅದನ್ನ ಕೆಟ್ಟ ಅಭ್ಯಾಸಗಳು ಬಾಣಿಸಲಾಗಿ ಅದನ್ನ ಅಲ್ಲಿಗೆ ಹಂಚ ಮಾಡ್ಕೊಂತಾರ, ಅಲ್ಲಿಗೆ ಅದನ್ನ ಎಂಡ್ ಮಾಡ್ಕೊಂತಾರ. ಈಗ ನಾನು ಮೊನ್ನೆ ಒಂದು ಪ್ರಾಂತಕ್ಕೆ ಹೋಗಿ ವಾಕ್ಯ ಪರಿಚಯ ಮಾಡಕ್ ಹೋಗಿದ್ದೆ. ವಾಕ್ಯ ಪರಿಚಯ ಆದ್ಮೇಲೆ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಪ್ರಾರ್ಥನೆ ಮಾಡಿಸ್ಕೊಳಕ್ ಬರ್ತಿದಾರ. ಒಬ್ಬ ಲೇಡಿ ಅವ್ರ ಗಂಡನ್ ಕರ್ಕೊಂಡ್ ಬಂದಳು ಪ್ರಾರ್ಥನೆ ಮಾಡಿ ಪಾಸ್ರೆ ಅಂತೇಳಿ ತನ್ನ ಗಂಡನ್ ಕರ್ಕೊಂಡ್ ಬಂದಳ. ನಾನು ಸರಿ ಬಿಡಿ ಅಂತೇಳಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಿದ್ರೆ ಅವನು ಒಂದು ಟವಲ್ ತಗೊಂಡ್ಬಂದು ಇಲ್ಲಿ ಹಿಂಗೆ ಇಟ್ಕೊಳ್ಳೋಣ, ಮಕ್ಕದಲ್ಲಿ ಟವಲ್ ಇಟ್ಕೊಳ್ಳೋಣ. ನಾನು ಏನಾಗೈತೆ ಬ್ರದರ್ ಅಂತಿದ್ರೆ ಆ ಸಿಸ್ಟರ್ ಹೇಳ್ತಾ ಬ್ರದರ್ ಫಸ್ಟೇ ನನ್ನ ಗಂಡ ಭಯಂಕರವಾಗಿ ಪಾಂಪರಾಗ ಹಾಕಂತ, ಭಯಂಕರವಾಗಿ ಪಾಂಪರಾಗ ಹಾಕೊಂಡು ಅದು ಭಯಂಕರವಾಗಿ ಅದು ಕ್ಯಾನ್ಸರ್ ಆಗತ್ತೆ. ಅದು ತೆಗಿಯಪ್ಪ ಅಂತ ಹೇಳಿದ್ರೆ ಆ ಒಂದು ಟವಲ್ ತೆಗಿತಾಯಲ್ಲ, ಆ ಟವಲ್ ತೆಗಿತಿದ್ರೆ ನನಗೆ ನೋಡಕ್ ಒಂಥರ ಆಯ್ತು. ಅದೆಲ್ಲ ಹೋಗಿ ರಕ್ತ ಎಲ್ಲ ಬಂದು ಕ್ಯೂ ಎಲ್ಲ ಬರೋದಾಗುತ್ತೆ. ಆ ಹೊತ್ತಿಗೆ ನನಗೆ ನೋಡ ಅಯ್ಯೋ ಅನಿಸ್ತು, ಮನಸ್ಸಿನಲ್ಲಿ ಬಾಧ ಅನಿಸ್ತು. ಏನಪ್ಪಾ ದೇವ, ವ್ಯಕ್ತಿ ಪರಿಸ್ಥಿತಿ ಏನು, ಸರಿ ವ್ಯಕ್ತಿಗೆ ವಾಸಿ ಆಗ್ಬೇಕಂತೇಳಿ ದೇವ ಈ ವ್ಯಕ್ತಿನಿ ಸುಸ್ಥಪಡಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ರೆ ಆ ವ್ಯಕ್ತಿನ ಹೇಳ್ದಾನ ಪಾಸ್ರೇ ನಾನು ಪಾಪರಾಗ ಬಿಡಂಗ ಪ್ರಾರ್ಥನೆ ಮಾಡು. ಏನ್ ಹೇಳಿದ್ರಿ ಬ್ರದರ್ ನೀವು ಇವಾಗ, ಏನ್ ಹೇಳಿದ್ರಿ ನನಗೆ ಪಾಪರಾಗ ಬಿಡಂಗ ಪ್ರಾರ್ಥನೆ ಮಾಡಂತ. ಅರೇ ದುರ್ಮಾರ್ಗ, ಆ ಕ್ಯಾನ್ಸರ್ ಬಂದು ಬದುಕದಿಲ್ಲ, ಡಾಕ್ಟರ್ ನಿಮ್ಗೆ ಬದುಕದಿಲ್ಲ ಅಂತ ಹೇಳಾರ. ಅದು ನೋಡ್ರಿ ಕ್ಯೂ ಬಂದು ರಕ್ತ ಸೋರ್ತಿದ್ರು ಕೂಡ ಪಾಪರಾಗ ಬಿಡಂಗ ಪ್ರಾರ್ಥನೆ ಮಾಡಂತ. ಇನ್ನು ಎಷ್ಟು ಅಜ್ಞಾನವಾಗಿ ಜೀವಿಸ್ತವನ. ಲಿವರ್ ಡ್ಯಾಮೇಜ್ ಆಗಿ ಕುಡಿದು ಡ್ಯಾಮೇಜ್ ಆದ್ರೂ ಕೂಡ ಹಂಗೆ ಕುಡ್ತಾನೆ ಇರ್ತಾರ ಅಷ್ಟೇ. ಅರ್ಥಾಂತವಾಗಿ ನಿನ್ನ ಜೀವನ ಅಲ್ಲಿಗೆ ಎಂಡ್ ಮಾಡ್ಕಂತಿದೆಯಲ್ಲ, ಕೊಟ್ಟಿರೋದೇ ದೇವರು ಅಲ್ಪವಾದದ್ದು. ಇದು ಯಾವಾಗ ಹೆಂಗಿರ್ತತ್ತು, ಯಾವಾಗ ಹೆಂಗಿರೋದಿಲ್ಲ ಗೊತ್ತಿಲ್ಲದೆ ಜೀವಿತ ಇದು. ಹೆಂಗೆ ನಾವು ಜೀವಿಸ್ಬೇಕು, ಎಷ್ಟು ಜ್ಞಾನವಂತರಾಗಿ ನಾವು ಈ ಜೀವಿತ ನಾವು ತಗೊಂಡೋಗ್ಬೇಕು, ಎಷ್ಟು ಬುದ್ಧಿವಂತರಾಗಿ ಜೀವಿತ ನಾವು ದೇವಸ್ಥಾನದಿಂದ ನಾವು ಇಟ್ಕೊಂಡು ನಾವು ನಡಿಬೇಕು. ಏನ್ ಮಾಡ್ತಾ ಇದೀರಿ, ಹೆಂಗ್ ಜೀವಿಸ್ತಾ ಇದೀರಿ, ಬದುಕಿರ್ತೀನಿ ಅಂತ ನೀನ್ ಅನ್ಕಂತಿ. ಯಾವಾಗ ಯಾವ ಮನುಷ್ಯನ ಪ್ರಾಣ ಯಾವಾಗ ಹೋಗ್ತದೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಅಂತ್ಯಸ್ಥಿತಿ ಏನೈತೆ, ನನ್ನ ಅಂತ್ಯಸ್ಥಿತಿ ಎಲ್ಲಿಗೆ ಹೋಗಲ್ತ ಅನ್ನೋದು ನಾವು ಗ್ರಹಿಸ್ಬೇಕು, ಜ್ಞಾನವಂತರಾಗಬೇಕು. ಆಮೇಲೆ 89 ವರ್ಷ ಬದುಕ್ತೀವ ಇಲ್ಲ ಕೂಡ ಗ್ಯಾರಂಟಿ ಇಲ್ಲ. ಮತ್ತೆ ಈ ಗ್ಯಾರಂಟಿ ಇಲ್ಲದ ಜೀವಿತ ಇಷ್ಟೇನಾ, ನಮ್ಮ ಮಾನವ ಜೀವಿತ ಇಷ್ಟೇನಾ? ಈ ಗ್ಯಾರಂಟಿ ಇಲ್ಲದ ಜೀವಿತನೇ ನಾವು ಬದುಕಬೇಕಾ? ಅದಕ್ಕೆ ದೇವ್ರ ಏನ್ ಮಾಡೋಣ ಗೊತ್ತಾ, ಈ ಗ್ಯಾರಂಟಿ ಇಲ್ಲದ ಜೀವಿತನ ಒಂದು ಗ್ಯಾರಂಟಿ ನಿತ್ಯ ಶಾಶ್ವತವಾಗಿರುವಂತ ಪ್ರಾಂತನ, ಶಾಶ್ವತವಾಗಿರುವಂತ ಪ್ರದೇಶನ ದೇವ್ರು ನಮಗೆ ಕೊಡಕ್ಕೆ ತಾನೇ ಮಾನವನಾಗಿ ಬಂದ. ಆಮೇಲೆ ಹಾಲೆಲೂಯಾ. ನಾವು ಜೀವಿಸಿದ ಜೀವಿತ ಅಲ್ಪವಾದದ್ದು, ಅದು ಶಾಶ್ವತವಾದಲ್ಲ. ಯಾವಾಗ ಯಾವ ಮಾನವನ ಜೀವಿತ ಹೆಂಗಾಗ್ತದೆ ಗೊತ್ತಿಲ್ಲ. ಅದಕ್ಕೆ ಶಾಶ್ವತವಾದ ಜೀವಿತ, ಶಾಶ್ವತವಾದ ಪಟ್ಟಣ ನಮಗೆ ಕೊಡಗೆ ದೇವರು ತಾನೇ ಮಾನವನಾಗಿ ಬಂದನ. ಆಮೇಲೆ ಹಾಲೆಲೂಯಾ. ಅದಕ್ಕೆ ಕ್ರೈಸ್ತರ ನಿರೀಕ್ಷಣೆ ಏನ್ ಗೊತ್ತಾ, ನಾವು ಸತ್ರು ಕೂಡ ಪರಲೋಕ ರಾಜ್ಯದಲ್ಲಿ ಇರ್ತೀವಿ. ಶಾಶ್ವತವಾದ ಪಟ್ಟಣ ದೇವರು ನಮಗೆ ಸಿದ್ಧಪಡಿಸೋಣ. ಆಮೇಲೆ ಆ ಶಾಶ್ವತವಾದ ಪಟ್ಟಣ ನೀನು ಪಡ್ಕೋಬೇಕಂದ್ರೆ, ಆ ಶಾಶ್ವತವಾದ ಜೀವಿತ ನೀನು ಪಡ್ಕೋಬೇಕಂದ್ರೆ ಕ್ರಿಸ್ತನ ನೀನು ನಿಜ ದೇವರಂತೆ ನೀನು ಅಂಗೀಕರಿಸಬೇಕು. ಆಮೇಲೆ ಆತನ ರಕ್ತದಿಂದ ನೀನು ತೊಳೆಯಲ್ಪಡಬೇಕು. ಆ ರಕ್ತದಿಂದ ನಿನಗೆ ಮೋಕ್ಷ, ಆ ರಕ್ತದಿಂದ ನಿನಗೆ ರಕ್ಷಣೆ. ಈ ಜೀವಿತ ಅಲ್ಪವಾದದ್ದು. ಇಲ್ಲಿ ನಾನೇನೋ ಜೀವಿಸ್ತೀನಿ, ಇಲ್ಲೇನೋ ನಾನು ಇರ್ತೀನಿ ಅಂತ ನೀನು ಅನ್ಕೊಂತೀನಿ. ಯಾವತ್ತು ಯಾವಾಗ ಯಾವ ಮಾನವ ಜೀವಿತ ಎಂದಾಗ್ತದೋ ಗೊತ್ತಿಲ್ಲ. ನೇಡೆ
ರಕ್ಷಣೆ ದಿನ. ಆಮೆನ್. ಹಲ್ಲೆಲೂಯಾ. ನಾಳೆ ನಮ್ದಲ್ಲ, ಇವತ್ತೇ ರಕ್ಷಣೆ ದಿನ. ಇವತ್ತು ರಾತ್ರಿ ಏನಾಗ್ತದೆ ನಮಗೆ ಗೊತ್ತಿಲ್ಲ. ದೀಪ ಇರುವಾಗ ನಿನ್ನ ಮನೆ ಚಕ್ಕ ಪೆಟ್ಟುಕೊಂತೀನಿ ವಾಕ್ಯ ಹೇಳ್ತದೆ, ಸರಿಪಡಿಸ್ಕೋಬೇಕು ನೀನು. ಅದನ್ನಿಂದ ಅಜ್ಞಾನ ಆಗಿ ದೂರ ಆಗಬಾರ್ದು. ಕೆಲವೊಬ್ರು ದೇವರ ಹತ್ರ ಬಂದು ಕೂಡ ಅಜ್ಞಾನವಾಗಿ ಜೀವಿಸೋದ್ರ. ಪಾಪಲಿದ್ದ ನನಗೆ ಬಿಡಕ್ ಆಗೋಲ್ಡು ಬ್ರದರ್, ಈ ಪಾಪ ಬಾಣಿಸುತ್ತಿದ್ದ ನನಗೆ ಹೊರಗೆ ಬರಕ ಆಗೋಲ್ಡು. ಏನ್ ಮಾಡ್ಬೇಕು ನಾನು? ಬರ್ಬೇಕನ್ನ ಆಸೆ ಐತೆ. ಇದೇ ಪಾಪಿ ಜೀವಿತ ನನಗೆ ಇಷ್ಟ ಇಲ್ಲ. ಬರ್ಬೇಕನ್ನ ಆಸೆ ಐತೆ, ಆದ್ರೆ ಬರಕ ಆಗ್ತಿಲ್ಲ. ಪಾಪ ನನ್ನ ಮತ್ತೆ ಅದೇ ಬಾಣಿಸತ್ವದಲ್ಲಿ ನಡೆಸಕತ್ತೆ. ಅದಕ್ಕೆ ದೇವರು ಯಶಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನ. ದೇವರಲ್ಲಿ ನಿರೀಕ್ಷೆ ಇಟ್ಕೊಂಡಿರೋರು ಹದ್ದು ಹಂಗೆ ಆರಿ ಹೋಗ್ತಾರಂತ ಇದೆ. ಯಾರಿಗೆ ಹೋಲಿಸ್ತಾನ ಗೊತ್ತಾ? ಹದ್ದು ಅಂದ್ರೆ ಏನು? ಹೀಗೆ ಹದ್ದು ಆರ್ತದಲ್ಲ, ಅದಕ್ಕೆ ಹೋಲಿಸ್ತಾನೆ ನಮ್ಮನ್ನ. ಇದಕ್ಕೆ ಹೋಲಿಸ್ತಾನಪ್ಪ ಅಂತಂದ್ರೆ, ಈ ಹದ್ದುಗಿರೋ ಗುಣ ಏನಪ್ಪಾ ಅಂತಂದ್ರೆ, ಈ ಹದ್ದು 70 ವರ್ಷ ಬರುತ್ತದಂತ. ಎಷ್ಟು ವರ್ಷ? 70 ವರ್ಷ ಬರುತ್ತದಂತ. ಇದು 50 ವರ್ಷ ಬಂದಾಗ ಇನ್ನೇನು ನಾವು ಮುದಿಪ್ರಾಯದಲ್ಲಿ ಬಂದಿರ್ತದೆ, ಇನ್ನು ಸಾಯುವಂತ ಸ್ಥಿತಿನಲ್ಲಿ ಇದು ಬಂದಿರ್ತದೆ. ಇನ್ನು ನಾನು ಸತ್ತೋಗ್ತೀನಿ, ಇನ್ನು ನಾನು ಅಂತ ಸ್ಥಿತಿನಲ್ಲಿ ಬಂದೈತೆ, ಇನ್ನು ಹೋಯ್ತು ನನ್ನ ಜೀವಿತ ಅನ್ನೋ ಟೈಮಲ್ಲಿ ಈ ಹದ್ದು ಏನ್ ಮಾಡ್ತದಂತ, ತನ್ನ ರೆಕ್ಕೆಗಳು ಏನು ಎಲ್ಲ ಮುದ್ರೋಗ್ಬಿಟ್ಟಿರ್ತಾವೆ, ಎಲ್ಲ ಹೋಗ್ಬಿಟ್ಟಿರ್ತದೆ. ಅದನ್ನು ಮತ್ತೆ ತನ್ನ ಬಾಯಿಲಿದ್ದ ಮೂತಿನೂ ಹೋಗ್ಬಿಟ್ಟಿರ್ತದೆ, ಉಗುರುಗಳೆಲ್ಲ ಮುದ್ರೋಗ್ಬಿಟ್ಟಿರ್ತಾವ. ಆ ಟೈಮ್ನಲ್ಲಿ ಇದು ತನ್ನ ರೆಕ್ಕೆಗಳೆಲ್ಲ ಕಿತ್ಕೊಂಡದಂತ. ತನ್ನ ರೆಕ್ಕೆಗಳೆಲ್ಲ ಕಿತ್ಕೊಂಡ್ರಿ. ಮತ್ತೆ ಹೊಸದಾಗಿ ಬರಬೇಕು, ಹೊಸದಾಗಿ ನಾನು ಆಗಬೇಕು. ಆ ರೆಕ್ಕೆಗಳು ಕಿತ್ಕೊಂತಿರುವಾಗ ರೆಕ್ಕೆಗಳು ಕಿತ್ಕೊಂತ ಅದರಿಂದ ರಕ್ತ ಬರ್ತಿರ್ತದೆ. ಪ್ರಾಣ ಹೋಗುತ್ತೇನೋ ಅನ್ನಂತ ಸ್ಥಿತಿನಲ್ಲಿ ಇರ್ತದೆ. ಆದ್ರೂ ಕೂಡ ಅದಕ್ಕೊಂದು ಗುರಿ ಏನು ಗೊತ್ತಾ? ನಾನು ನೂತನ ಹೊಂದಬೇಕು. ಆಮೇಲೆ ಪ್ರಾಣದಲ್ಲಿ ಓಡಾಡ್ತದದು, ತನ್ನ ಉಗುರುಗಳ ಬಾಯಿಲಿಂದ ಕಿತ್ಕೊಳ್ತದದು. ಮತ್ತೆ ಇನ್ನೊಂದು ಹೊಸ ಉಗುರು ಬರಬೇಕು ನನಗೆ. ಆ ರೀತಿಯಾಗಿ ಆ ರಕ್ತ ಬರ್ತಿದ್ರು ಕೂಡ ಅದು ಕಿತ್ಕೊಂಡೈತೆ. ಮೂತಿನ ತಗೊಂಡೋಗಿ ಒಂದು ಬಂಡೆಗೆ ಹಾಕಿ ರುದ್ದಂತ ರೂಪಾಂತರ ಚೆಲ್ಲಬೇಕು ನಾನು, ಮತ್ತೆ ರೂಪಾಂತರ ಬರಬೇಕು ನಾನು. ಪಾಪದಲ್ಲಿರುವಂತ ವ್ಯಕ್ತಿ ಆ ಪಾಪನ ಬಿಡಬೇಕಂದ್ರೆ ಅಷ್ಟು ಸುಲಭವಾಗಿ ಬಿಡಕ್ಕಾಗೋದಿಲ್ಲ. ಅದು ಮರಣದಲ್ಲಿ ಹೋರಾಡ್ದಂಗೆ ಅದನ್ನು ಓಡಾಡಬೇಕು. ಆಮೇಲೆ ಹಲ್ಲೆಲೂಯಾ. ಆ ಪಾಪ ನಾನು ಬಿಡಿಸ್ಕೊಳ್ಳಕ್ ನಾವು ಓಡಾಡಬೇಕು. ಅದು ನಮಗೆ ಆಗೋದಿಲ್ಲ. ಆದ್ರೂ ಕೂಡ ನಾವು ಅದನ್ನು ಓಡಾಡಬೇಕು. ದೇವ್ರ ಹಿಡ್ಕೊಂಡು ಓಡಾಡ್ಬೇಕು. ಅದಕ್ಕೆ ಪ್ರಾಣ ಹೇಳ್ತಾನ, ನಾನು ಏನು ಮಾಡ್ಬೇಕಂತ ಏನೋ ಅದು ನನಗೆ ಮಾಡಕ್ಕಾಗ್ತಿಲ್ಲ. ನಾನು ಏನು ಮಾಡಬಾರ್ದು ಅನ್ಕಂತ ಏನೋ ಅದನ್ನೇ ಮಾಡ್ತಿದ್ದೀನಿ ನಾನು. ಎಂತ ದೌರ್ಭಾಗ್ಯ ಸ್ಥಿತಿನಲ್ಲಿ ನಾನು ಇದೀನಲ್ಲ, ಇದಕ್ಕಿಂತ ನನಗೆ ಬಿಡಿಸೋರು ಯಾರಿಲ್ಲ ಏನಾರ ಆತೆ ನಜರೇತಿನ ಯೇಸು ಕ್ರಿಸ್ತು. ಆಮೆನ್. ಹಲ್ಲೆಲೂಯಾ. ಅದು ನಮಗೆ ಅದಲ್ಲ. ಆತನ ಇಟ್ಕೊಂಡೆ ನಾವು ಓಡಾಡಬೇಕು. ಆತನ ಇಟ್ಕೊಂಡೇ ನಾವು ಈ ಪಾಪನ ಜಯಿಸಬೇಕು. ಆಮೇನ್. ನಾನು ಜಯಿಸಿದ್ದೀನಿ, ನೀವು ಜಯಿಸ್ತೀರ. ಆಮೇನ್. ಹಲ್ಲೆಲೂಯಾ. ಆತನ ಹಿಡ್ಕೊಂಡು ಹೋರಾಡಬೇಕು ನಾವು. ಆತನ ಹಿಡ್ಕೊಂಡು ನಾವು ಜಯಿಸಬೇಕು. ನಾವು ಪಾಪನ ಜಯಿಸ್ಬೇಕಂದ್ರೆ ನಮ್ಮಿಂದ ನಾವು ಜಯಿಸಕ್ಕೆ ಅಸಾಧ್ಯ. ಅದು ದೇವ್ರ ಹಿಡ್ಕೊಂಡೆ ನಾವು ಓಡಾಡಬೇಕು. ಅದು ಮರಣ ಹೆಂಗೆ ಓಡಾಡ್ತದೋ ಅದು ಆ ರೀತಿ ನಾವು ಪಾಪದಲ್ಲಿ ಓಡಾಡಬೇಕು. ಅವಾಗ ನಾವು ಅದನ್ನು ಜಯಿಸ್ತೀವಿ. ಸುಮ್ಮನೆ ನಾನು ಆಯ್ತು ನಾನು ಚರ್ಚಿಗೆ ಬರ್ತೀನಿ, ನಾನು ಮಾಡ್ಬಿಡ್ತೀನಿ ಆಗೋದಿಲ್ಲ. ಓಡಾಡಬೇಕು ನೀನು. ಆಮೇಲೆ ಪಾಪದಲ್ಲಿ ಓಡಾಡಬೇಕು ನೀನು. ಮರಣ ಹೆಂಗ ಅದು ಓಡಾಡ್ಬೇಕು ಹಂಗ ಪಾಪದಲ್ಲಿ ನಿನಗೆ ಓಡಾಡುವಂತ ಹೋರಾಟ ನಿನಗೆ ಇರ್ತದೆ. ಆ ಹೋರಾಟ ಹೆಂಗ್ ಓಡಾಡ್ಬೇಕಂದ್ರೆ ದೇವ್ರ ಹಿಡ್ಕೊಂಡು ಓಡಾಡಬೇಕು. ಆಮೇಲೆ ಜಯಿಸುವಂತ ಶಕ್ತಿ ದೇವ್ರ ನಿನಗೆ ಕೊಡ್ತಾನ, ಜಯಿಸುವಂತ ಬಲ ನಿನಗೆ ಕೊಡ್ತಾನ. ಅವಾಗ ನೀನು ಅದರಿಂದ ಹೊರ ಬರ್ತಿ. ಆಮೇಲೆ ಹಲ್ಲೆಲೂಯಾ. ಹೊರ ಬರುವಂತ ವ್ಯಕ್ತಿ ಅಕಸ್ಮಾತ್ ಹೊರ ಬರ್ದಿದ್ರು ಪಾಪ ಬಲಹೀನರು ಕೂಡ ಇರ್ತಾರ. ಬಲಹೀನರ ಘಟ್ಟ ಕೂಡ ಇರ್ತದೆ. ಅಂತವ್ರು ಕೂಡ ನಮ್ಮ ಮನೆಯಲ್ಲಿ ಯಾರು ಬಲಹೀನರು ಅದನ್ನ ಏನ್ ಮಾಡೋ ಗೊತ್ತಾ? ಇನ್ನೊಂದು ವಾಕ್ಯ ಕೂಡ ಯೆಶಾಯ ಗ್ರಂಥದಲ್ಲಿ ಒಂದು ವಾಕ್ಯ ಐತೆ.
ಮೇಘ ರೂಪದಲ್ಲಿ ನೀರು ಬರ್ತದರ ಅಂತ ಹೇಳ್ತಾನೆ. ಅಂದ್ರೆ ದೇವ್ರು ನಮಗೆ ಯಾವ್ದು ಕೋರ್ಸನ್ ಗೊತ್ತಾ? ಮೇಘ ಕೋರ್ಸನ್. ಮೇಘ ಅಂದ್ರೆ ಮೇಘ ಯಾವ್ದಕ್ಕ ಸಾದೃಶ್ಯವಾಗುತ್ತಂದ್ರೆ ಸೂರ್ಯ ಕಿರಣಗಳು ಡೈರೆಕ್ಟ್ ಭೂಮಿ ಮೇಲೆ ಬೀಳಿದಾಗ ಈ ಮೇಘ ಏನ್ ಮಾಡ್ತದೆ? ಅಡ್ಡ ಬೀಳ್ತದೆ. ಆ ಡೈರೆಕ್ಟ್ ಆ ಕಿರಣಗಳು ಇಲ್ಲಿ ಬೀಳಿದಾಗ ಅದೇನ್ ಮಾಡ್ತಾ ಅಲ್ಲಿ ಸ್ಟಾಪ್ ಮಾಡಿ ಅದು ಕಿರಣಗಳು ಇಲ್ಲಿ ಸ್ವಲ್ಪ ಬೀಳಂಗ ಮಾಡ್ತದ ನಾವು. ಅಂದ್ರೆ ಅದು ಅಡ್ಡ ಬೀಳ್ತದೆ. ದೇವ್ರು ನಮಗೆ ಮೇಘ ಕೋರ್ಸನ್. ದೇವ್ರ ಉಗ್ರತೆ ನಮ್ಮ ಕುಟುಂಬ ಮೇಲೆ ಬರೆದಿಲ್ದಂಗ, ದೇವ್ರ ಉಗ್ರತೆ ನಮ್ಮ ಮಕ್ಕಳ ಮೇಲೆ ಬರೆದಿಲ್ದಂಗ, ನಮ್ಮ ಗಂಡನ ಮೇಲೆ ಬರೆದಿಲ್ದಂಗ, ಹೆಂಡತಿ ಮೇಲೆ ಬರೆದಿಲ್ದಂಗ ನಾವು ಮೇಘವಾಗಿರಬೇಕು. ಆಮೇಲೆ ಹಾಲೆಲೂಯಾ. ಆ ಭಕ್ತಿ ನಾವು ಮಾಡಬೇಕು. ಅಯ್ಯ ಇದಿಗೋ ನನ್ನ ಗಂಡ ನಿನಗೆ ವಿರುದ್ಧವಾಗಿ ಜೀವಿಸ್ತಾವನ, ನಿನ್ನ ವಿರುದ್ಧವಾಗಿ ಪಾಪ ಮಾಡ್ತಾವನ, ನನ್ನ ಮಕ್ಕಳು ಕೂಡ ನಿನ್ನ ವಿರುದ್ಧವಾಗಿ ಜೀವಿಸ್ತಾವರ, ನಿನ್ನ ವಿರುದ್ಧವಾಗಿ ಪಾಪ ಮಾಡ್ತಾವರಯ್ಯ. ನಿನ್ನ ಉಗ್ರತೆ ನನ್ನ ಮಕ್ಕಳ ಮೇಲೆ ಬರಬಾರ್ದು, ನಿನ್ನ ಉಗ್ರತೆ ನನ್ನ ಗಂಡನ ಮೇಲೆ ಬರಬಾರ್ದು, ನಿನ್ನ ಉಗ್ರತೆ ನನ್ನ ಹೆಂಡತಿ ಮೇಲೆ ಬರಬಾರ್ದು. ಇದಿಗೋ ನಾನೇ ಮೇಘವಾಗಿ ಸ್ವಾಮಿ ಈ ಕುಟುಂಬದಲ್ಲಿ ಪ್ರಭು ಮೊರೆ ಹೋಗ್ತೇನೆ, ನನ್ನ ನೋಡಿ ನನ್ನ ಕುಟುಂಬನ ಕರುಣಿಸು ಅಂತೇಳಿ ಮೇಘವಾಗಿ ನೀನು ಇರಬೇಕು. ಆಮೇಲೆ ಹಾಲೆಲೂಯಾ. ನಿನ್ನ ನೋಡಿ ನಿನ್ನ ಕುಟುಂಬನ ದೇವರು ಕರುಣಿಸ್ತಾನ. ಹಾಲೆಲೂಯಾ. ಕಾಪಾಡಬೇಕು, ಕುಟುಂಬನ ಬಾಧ್ಯತೆ ತಗೋಬೇಕು, ಒಂದು ಮೇಘವಾಗಿ ನಿಂತ್ಕೋಬೇಕು. ಇಸ್ರಾಯೇಲ್ ಪ್ರಜೆಗಳು ಪಾಪ ಮಾಡಿ ದೇವ್ರ ವಿರುದ್ಧವಾಗಿ ಪಾಪ ಮಾಡಿ ದೇವರಿಗೆ ವಿಪರೀತವಾಗಿ ಸಿಟ್ಟು ಬರುವಂತೆ ಮಾಡ್ತಿದ್ರೆ ಇನ್ನು ಇಸ್ರಾಯೇಲ್ ಪ್ರಜೆಗಳನ್ನ ನಾಶ ಮಾಡಬೇಕಂತ ದೇವರು ಅನ್ಕೊಂಡಾಗ ಮೋಶೆ ಬಂದು ಒಂದು ಮೇಘವಾಗಿ ನಿಂತಿರ್ತಾನೆ. ಆಮೇಲೆ ಹಾಲೆಲೂಯಾ. ಮೋಶೆ ಬಂದು ಹೇಳ್ತಾನೆ, ಅಯ್ಯೋ ಈ ಪ್ರಜೆಗಳು ಏನ್ ಮಾಡಬೇಡ, ಈ ಪ್ರಜೆಗಳು ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಿನ್ನ ಜೀವನದಿಂದ ನನ್ನ ಹೆಸರು ತೆಗಿ, ಈ ವ್ಯಕ್ತಿಗಳನ್ನ ಏನು ಮಾಡಬೇಡಯ್ಯ. ಅವಾಗ ಇದೇನ್ ಮಾಡ್ತಾನೆ ಹೇಳು? ಮೋಶೆಯನ್ನು ನೋಡಿ ಸರಿ ಅಂತೇಳಿ ಆ ಇಸ್ರಾಯೇಲ್ ಪ್ರಜೆಗಳನ್ನ ದೇವರು ಕರುಣಿಸ್ತಾನ, ಕಾಪಾಡ್ತಾನ. ನಿನ್ನ ನೋಡಿ ನಿನ್ನ ಕುಟುಂಬನ ಕಾಪಾಡಬೇಕು ದೇವರು, ನಿನ್ನ ಭಕ್ತಿ ನೋಡಿ ನಿನ್ನ ಮಕ್ಕಳನ್ನ ಕಾಪಾಡಬೇಕು ದೇವರು, ನಿನ್ನ ಭಕ್ತಿ ನೋಡಿ ನಿನ್ನ ಗಂಡನ ಕಾಪಾಡಬೇಕು ದೇವರು. ಒಂದು ನಿನ್ನ ಮೇಘವಾಗಿ ಇದೆಯಾ? ಇಲ್ಲ ನಿನ್ನ ಭಕ್ತಿ ಜೀವಿತ ಕೂಡ ಅಂತಸ್ಥಿತಿ ಏನಾಗತ್ತೆ ಒಂದ್ಸರಿ ಗುರ್ತು ಮಾಡ್ಕೋ. ಹೆಂಗೈತಿ ಅಂತಸ್ಥಿತಿ? ನಿನ್ನ ಭಕ್ತಿ ಹೆಂಗೈತಿ? ನನ್ನ ನೋಡಿ ನನ್ನ ಮಕ್ಕಳ ದೇವ್ರು ಕರುಣಿಸ್ತಾನ, ನನ್ನ ನೋಡಿ ನನ್ನ ಗಂಡನ ದೇವ್ರು ಕರುಣಿಸ್ತಾನ, ನಾಳೆ ಒಂದು ಕುಟುಂಬದ ಮೇಘವಾಗಿದ್ದೀನಿ ಅನ್ನೋ ಧೈರ್ಯ ಅನ್ನೋ ವಿಶ್ವಾಸ ನಿನ್ನಲ್ಲಿ ಐತಾ? ಇವತ್ತು ಪರೀಕ್ಷಿಸ್ಕೋ. ಹೆಂಗಿದ್ದೀನಿ ನಾನು? ನನ್ನ ಭಕ್ತಿ ಸ್ಥಿತಿ ಹೆಂಗ ಹೋಗುತ್ತೆ? ನನ್ನ ಅಂತಸ್ಥಿತಿ ಏನಾಗತ್ತೆ? ಅಲ್ಪವಾದಲ್ಲ ಈ ಜೀವಿತ. ಕಣ್ಣು ಮುಂದೆ ಎಲೆಗಳು ಬಿದ್ದವಂಗ ಪ್ರಾಣಗಳು ಓಡ್ತಾರವಲ್ಲ, ಯಮನ ಶುರುವಾಗಿ ಇರ್ತಿದಿರಲ್ಲ, ಈ ಪ್ರಾಣದ ಅಸಲು ಗ್ಯಾರಂಟಿನೇ ಇಲ್ಲಲ್ಲ. ಯಾವಾಗ ಏನಾಗ್ತದೆ ಗೊತ್ತಿಲ್ಲಲ್ಲ, ನನ್ನ ಕುಟುಂಬದ ಏನಾಗ್ತದೆ ಗೊತ್ತಿಲ್ಲಲ್ಲ. ನಾವೊಂದು ಮೇಘವಾಗಿ ಇರ್ಬೇಕಲ್ಲ. ಆಮೇಲೆ ಹಾಲೆಲೂಯಾ. ಇರೋದೇ ಇಲ್ಲ, ಇರಬೇಕು. ಆ ಪ್ರಾರ್ಥನೆ ಜೀವಿತ ನಾವು ಪಡ್ಕೋಬೇಕು, ಆ ಭಕ್ತಿ ಜೀವಿತ ನಾವು ಪಡ್ಕೋಬೇಕು. ಭಕ್ತಿ ಜೀವಿತ ಬರ್ತಾ 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 ದಿಗಜಾರು ಮಾಡುದು. ಬರ್ತಾ ನಿನ್ನ ಭಕ್ತಿ ಜೀವಿತ 30ರಷ್ಟು 60ರಷ್ಟು 100ರಷ್ಟು ಅಭಿವೃದ್ಧಿ ಆಗಬೇಕು. ಆಮೇಲೆ ಹಾಲೆಲೂಯಾ. ನಿನ್ನ ಅಂತಸ್ಥಿತಿ ಉನ್ನತವಾಗಿರ್ಬೇಕು. ಪ್ರಾರಂಭ ಅಲ್ಪವಾಗಿದ್ರು ಮುಗಿಂಪು ಮಹಿಮಕರವಾಗಿರ್ಬೇಕು. ಆಮೇಲೆ ಹಾಲೆಲೂಯಾ. ನೋಡ್ರೆ ಪ್ರಜೆಗಳು ಆಶ್ಚರ್ಯ ಆಗಬೇಕು. ಹಿಂಗಿರೋ ವ್ಯಕ್ತಿ ಹಿಂಗಾದ್ರಲ್ಲ, ಇದು ಎಲ್ಲಿಂದ ಬಂತು? ದೇವರಿದ್ದಲ್ಲ, ಕ್ರಿಸ್ತನಿದ್ದಲ್ಲ. ನಾನು ಕೂಡ ಕ್ರಿಸ್ತನ ಅಂಗೀಕರಿಸ್ಕೋಬೇಕು, ನಾನು ಕೂಡ ಕ್ರಿಸ್ತನ ನಂಬಬೇಕು. ನಿಜ ದೇವರು ಈ ವ್ಯಕ್ತಿನ ಈ ರೀತಿ ಮಾಡ್ತಾರೆ ಅಂದ್ರೆ ಆ ದೇವರ ಶಕ್ತಿ ಐತೆ, ಇದೇ ನಿಜವಾದ ದೇವರು ಅಂತೇಳಿ ನಮ್ಮವರು ಸಾಕ್ಷಿಗಳು. ಆಮೇಲೆ ಹಾಲೆಲೂಯಾ. ಅರ್ಥ ಆಯ್ತಾ? ನಮ್ಮ ಭಕ್ತಿ ಜೀವಿತ ಹೊಂದಿಕೊಂಡು ಅಭಿವೃದ್ಧಿ ಆಗ್ಬೇಕು. ಆ ರೀತಿ ನಾವು ಜೀವಿಸ್ಬೇಕು. ನಮ್ಮ ಅಂತಸ್ಥಿತಿ ಹಂಗೆ ಇರಬೇಕು. ನಾವು ಹೋರಾಡಬೇಕು, ಕಾಪಾಡ್ಕೋಬೇಕು ಕುಟುಂಬನ. ನಾವು ಒಂದೊಂದು ಟೈಮಲ್ಲಿ ಭಯಂಕರವಾಗಿ ಪಾಪಗಳಿರುವಂತ ಜೀವಿತ ನಾವು ಜೀವಿಸುವಾಗ ನನ್ನ ತಾಯಿ ನಮ್ಮಮ್ಮ ಒಂದು ಮೇಘವಾಗಿ ನಮ್ಮ ಕುಟುಂಬ ನಿಂತಿದ್ಲು. ಆಮೇಲೆ ಪ್ರಾರ್ಥನೆ ಜೀವಿತ. ಈಗ ನನ್ನ ಮಕ್ಕಳು ನಿನಗೆ ವಿರುದ್ಧವಾಗಿ ಜೀವಿಸ್ತವರ, ನನ್ನ ಮಕ್ಕಳು ನಿನಗೆ ಕೋಪ ತರುವಂತ ಕೆಲಸಗಳು ಮಾಡ್ತಾರ, ನಿನಗೆ ಅವಮಾನ ತರುವಂತ ಕೆಲಸಗಳು ಮಾಡ್ತಾರ. ಇದಿಗೋ ನಾನು ಮೇಘವಾಗಿದ್ದೀನಿ, ನನ್ನ ನೋಡಿ ನನ್ನ ಮಕ್ಕಳು ಕಾಪಾಡು. ಪ್ರಾರ್ಥನೆ, ಆ ಪ್ರಾರ್ಥನೆ ಇವತ್ತು ನಮ್ಮನ್ನ ನಿಲ್ಲಿಸುತ್ತೆ. ಆಮೇಲೆ ಹಾಲೆಲೂಯಾ. ಮೇಘವಾಗಿದೆಯಾ? ನಿನ್ನ ಭಕ್ತಿ ಜೀವಿತ ಐತಾ?
ನಿನ್ ಕುಟುಂಬನ ನಿನ್ನ ಭಕ್ತಿ ನಿನ್ನ ಕುಟುಂಬ ಕಾಪಾಡ್ಕೊಳ್ಳೋ ಸ್ಥಿತಿನಲ್ಲಿ ನೀನು ಇದೆಯಾ ಇಲ್ಲ ನಿನ್ ಭಕ್ತಿನೇ ನೀನು ಕಾಪಾಡ್ಕೊಳ್ಳೋ ಸ್ಥಿತಿನಲ್ಲಿ ಇದೆಯಾ? ಹೆಂಗೈತೆ? ಹೆಂಗಿರ್ಬೇಕು ನಾವು? ನಮ್ಮ ಅಂತಸ್ಥಿತಿ ಎಲ್ಲಿಗೆ ಹೋಗೋದತ್ತೆ? ಆಲೋಚನೆ ಮಾಡ್ರಿ. ಇದು ಶಾಶ್ವತವಾದದ್ದು ಅಲ್ಲ, ಅಲ್ಪವಾದದ್ದು. ಈ ಅಲ್ಪವಾದಿದ್ರೆ ನಾವು ಜ್ಞಾನವಂತರಾಗಿ ದೇವಸ್ಥಾನ ಕಾಪಾಡ್ಕೋಬಹುದು. ನಮ್ಮ ಅಂತಸ್ಥಿತಿ ಎಲ್ಲಿಗೆ ಹೋಗುತ್ತೆ, ನನ್ನ ಭಕ್ತಿ ಜೀವಿತ ಎಲ್ಲಿಗೆ ಹೋಗುತ್ತೆ, ನಾನು ಯಾವ ಸ್ಥಿತಿನಲ್ಲಿ ಇದ್ದೀನಿ ಅನ್ನೋ ಗ್ರಹಿಪ್ ನಮಗೆ ಇರಬೇಕು. ಆಮೇಲೆ